ವೀಕ್ಷಕರೇ, ನವ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ಒಡ್ಡರಹಳ್ಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳರು ನಿಧಿ ಆಸೆಗೆ ಬಿದ್ದು ಆಂಜನೇಯ ಸ್ವಾಮಿ ಮೂರ್ತಿಯ ಪ್ರತಿಮೆ ಇರುವ ಬಂಡೆಯನ್ನು ಕೊರೆದು ಶ್ರೀ ಆಂಜನೇಯ ಸ್ವಾಮಿಯನ್ನು ಭಿನ್ನ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರಿನ ಒಡ್ಡೇರಹಳ್ಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳರು ನಿಧಿ ಆಸೆಗೆ ಬಿದ್ದು ಆಂಜನೇಯ ಸ್ವಾಮಿ ಮೂರ್ತಿಯ ಪ್ರತಿಮೆ ಇರುವ ಬಂಡೆಯನ್ನು ಕೊರೆದು ಶ್ರೀ ಆಂಜನೇಯ ಸ್ವಾಮಿಯನ್ನು ಭಿನ್ನ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯ ಟಿ.ಡಿ. ರಾಜು ಮಾತನಾಡಿ, ಈ ಬನಸಪ್ಪ ಆಂಜನೇಯ ಸ್ವಾಮಿ ದೇವಾಲಯವು ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗಿದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹಿಂದೆ ದನಕರುಗಳು ಏನಾದರೂ ಬೆಟ್ಟಕ್ಕೆ ಹೋದ ಸಂದರ್ಭದಲ್ಲಿ ವಾಪಸ್ ಬರದಿದ್ದಾಗ ಈ ಗ್ರಾಮದ ಜನ ಬನಸಪ್ಪ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಂಡರೆ ಆ ಜಾನುವಾರುಗಳು ಊರಿಗೆ ವಾಪಸ್ಸಾಗುತ್ತಿದ್ದವು ಎನ್ನುವ ಇತಿಹಾಸವಿದೆ. ಇಲ್ಲಿ ಪ್ರತಿ ಶನಿವಾರದಂದು ವಿಶೇಷ ಪೂಜೆ ನೆರವೇರುತ್ತಿದೆ. ಇಲ್ಲಿ ನಿಧಿ ಇರಬಹುದು ಎನ್ನುವ ಆಸೆಗೆ ಬಿದ್ದಿರುವ ಕಿಡಿಗೇಡಿಗಳು ಬಂಡೆಯನ್ನು ಕೊರೆದು ಬನಸಪ್ಪ ಆಂಜನೇಯ ಸ್ವಾಮಿಗೆ ಭಿನ್ನ ಮಾಡಿದ್ದಾರೆ. ಸುಮಾರು ವರ್ಷಗಳ ಹಿಂದಿನಿಂದಲೂ ಇಲ್ಲಿ ನಿಧಿ ಇದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಅಮಾವಾಸ್ಯೆ ಹಿನ್ನೆಲೆ ನಿಧಿ ಕಳ್ಳತನ ಮಾಡಲು ಆಂಜನೇಯ ಸ್ವಾಮಿ ಅಡ್ಡ ಬರುತ್ತಾರೆ ಅನ್ನೋ ಕಾರಣಕ್ಕಾಗಿ ಸ್ವಾಮಿಗೆ ಭಿನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವೆಸಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯ ಅರ್ಚಕರು ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದರು. ವಡ್ಡೇರಹಳ್ಳಿಯ ಗ್ರಾಮಸ್ಥರು ಕೂಡ ಹಾಜರಿದ್ದರು. ನಿಂದೇನು ಅಲ್ಲೇ ಓಡ್ ಬಿದ್ದಾವಲ್ಲ, ಒಂದೇ ಒಂದು ಬಿದ್ದ ಎಲ್ಲ ತೆಗೆದಾಕ್ಬಿಟ್ಟವ್ರೆ. ತೆಗೆದಾಕ್ರಿ, ಹಂಗಂಗೆ ಇರ್ಬೇಕು. ನೀರು ಇದೆ ಹಂಗಂದ್ಮೇಲೆ ಯಾರನ್ನ ಕೊಡ್ತಾರೆ ಅಂತ ಇದೆಲ್ಲ ಏನು ಇರ್ಲಿಲ್ಲ. ನಾವು ಈಗ ಗ್ರಾಮಸ್ಥರು ಊರ್ನವರು ಮುಖಂಡರು ಎಲ್ಲ ನಿಂತ್ಕೊಂಡು ಇದೆಲ್ಲ ಮಾಡಿರೋದು. ಇವಾಗ ಇದಾಗಿರೋಂಥದ್ದು ಕಾಲದಿಂದಲೂ ಎಷ್ಟು ವರ್ಷದಿಂದ ಅಯ್ಯೋ ಚೋಡ್ರ ಕಾಲದ ಬಿಡಪ್ಪ, ಇವಾಗಿಂದಲ್ಲ ಚೋಡ್ರ ಕಾಲದ್ದು, ಅವಾಗಿಂದನೂ ಹಿಂಗೆ ಇರೋದು. ಒಬ್ಬೊಬ್ರು ಎತ್ತಿಕರುತ್ತೆ ಅಂತ ಕಲ್ಲೆಲ್ಲ ಎತ್ತಿಕಾರಂತೆ, ಅವ್ರನ್ನೇ ಚೌಡ್ರು ಅನ್ನೋದು, ಚೌಡ್ರ ಕಾಲ ಅನ್ನೋದು. ಅದನ್ನು ಏನಿಲ್ಲ, ಬಂಡೆ ಆಗಿರೋದ್ರಿಂದ ಇದ್ರೊಳಗೆ ಮ್ಯಾಲೆ 500 ಒಬ್ಬರೇ ಹತ್ತುತ್ತಿದ್ದು. ಯಾರು ಪ್ರೈವೇಟ್ ಜನ ಯಾರು ಹತ್ತದೇ ಇಲ್ಲ, ಹತ್ತಕ್ಕೂ ಹೋಗಲ್ಲ. 500 ಒಬ್ರು ಬಿಟ್ರೆ, ಹೂ ಹಾಕಕ್ಕೆ ಅಭಿಷೇಕ ಮಾಡಕ್ ಬಿಟ್ರೆ ಇನ್ಯಾರು ಹತ್ತಲ್ಲ. ಈ ದೇವ್ರನ್ನ ಸುಮ್ಮನೆ ಎಲ್ಲ ಮ್ಯಾಲೆ ಇದನ್ನ ಎಕ್ಲಿಕ್ಕೆ ತೆಗ್ದಿದ್ರೆ ಮೇಲೆ ಇರೋದು 1 kg ಸಿಮೆಂಟ್ ಅಂದ್ರೆ ಒಳಗಡೆ ಏನೋ ಐತಿ. ಎಷ್ಟು ಇವತ್ತಿಂದಲ್ಲ, ಅದು ಯಾರು ಹಂಗ್ ಮಾಡಂಗಿದ್ರೆ ಇದೇನೋ ಹುಡೋ ಯಾರೋ ಹುಡ್ದಾರೆ ಅಂತ ಬಿಲ್ಡಿಂಗ್ ಕೆಲಸ ಮಾಡೋದು ಮಾಧ್ಯಮದಲ್ಲ ಅವರೇ ಸರ್ ಬನ್ನಿ ಸರ್, ಎಲ್ಲ ನಿಂತ್ಕೊ ಬನ್ನಿ ಸರ್. ಬರ್ರಿ, ಅವ್ರು ಜನ ಇರ್ಬೇಕು. ಬನ್ನಿ ಬನ್ನಿ ಜಲ್ದಿ, ಮಾಧ್ಯಮದವರೆಲ್ಲ ಇಲ್ಲೇ ಇದ್ದಾರೆ. ಬನ್ನಿ. ಹ್ಞೂ ಸರ್ ಬನ್ನಿ, ಜಲ್ದಿ ಬನ್ನಿ ಸರ್. 10 ನಿಮಿಷ ವೇಟ್ ಮಾಡೋಣ ಸರ್, 10 ನಿಮಿಷ ವೇಟ್ ಮಾಡಿ. ಯಾಕಂದ್ರೆ ಇನ್ನೂ ಯಾಕೋತಾ
ಇವ್ರೂರೇ ಎಲ್ಲ ಒಂದು 10 ನಿಮಿಷ ಕರೆಕ್ಟ್ ಎಲ್ಲ ಇವ್ರ ಜಾಗ ಬೈಕ್ ಅಂತಾರೆ ಇವ್ರೂರೇ ಲೀಡರ್ ನಂಗೆ ಅಯ್ಯೋ ಊರಿಗೆ ಗ್ರಾಮಕ್ಕೆ ಗೊತ್ತಲ್ವಾ ಯಾಕೆ ಇವರೇ ಅದಕ್ಕೆ ಹೇಳಿದ್ದು ನಾನು ಗೊತ್ತಾಯ್ತೀನಿ ಎಲ್ಲಾನು ಇದು ಮಾಡೋದು ನಾನು ಹೇಳಿಲ್ಲ 12 ಗಂಟೆಗೆ ಅವ್ರು ಬೈತವ್ರೆ ಹೇಳಿ ಫೋನ್ ಮಾಡಲಿಲ್ಲ ಅಂತ ಸ್ವಲ್ಪ ಜಲ್ದಿ ಬರ್ರಿ ನಾವು ವೇಟ್ ಮಾಡೋದು ಬೇರೆ ಕಡೆ ಹೋಗ್ಬೇಕಂತ ಒಂದು 10 ಹೊಟ್ಟೆ ಟೈಮ್ ಫೋನ್ ಮಾಡಲಾ ಇಲ್ಲಿ ಈ ತರನ ಹಿಂದೆ ಹೂವು ಬಿಟ್ಟಂಗ್ಬಿಟ್ಟಿರ್ತಾರೆ ಇದು ಆರ್ಚ್ ಸ್ಟೆಪ್ ಇದು ಇದೇ ತರ ಐತೆ ಇದು ಇದೇ ತರ ಐತೆ ಈ ಜಾಗ ಐತಲ್ಲ ಇದು ಈ ಜಾಗ ಕೊರೆದ್ಬಿಟ್ಟು ಒಂದೂವರೆ kg ಸಿಮೆಂಟ್ ಅಷ್ಟೇನೋ ಇರ್ತದೆ ಒಳಗಡೆ ಏನು ಹಾಕಿರೋ ಅನ್ನೋದು ಗೊತ್ತಿಲ್ಲ ಕೊರೆದ್ಬಿಟ್ಟು ಇದ್ರೊಳಗೆ ಸಿಮೆಂಟ್ ಹಾಕಿ ಮೆತ್ಬಿಟ್ಟವ್ರೆ ಕೊರಡು ಬಂಡೆ ಎತ್ಬಿಟ್ಟವ್ರೆ ಬಂಡೆನೇ ಎತ್ಬಿಟ್ಟವ್ರೆ ಒಳಗಡೆ ಫುಲ್ಲು ಅದು ಚೆಕ್ಕೇನು ಇಲ್ಲೇ ಇದೆ ಇದು ಚೋಡ್ರ ಕಾಲದಾಗ ಆಗಿರೋದು ಇದು ನಾ ದೇವಸ್ಥಾನ ಎಲ್ಲ ಊರಿನವರ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಕಟ್ಟಬೇಕು ಅಂತೆಲ್ಲ ಒಂದು ಕೇಳಿದ್ರಂತೆ ಆ ದೇವಸ್ಥಾನ ಕಟ್ಟಕ್ಕೆ ಯಾರಿಗೂ ಅವಕಾಶ ಕೊಡಲಿಲ್ಲ ನಾನು ಹಿಂಗೆ ಇರಬೇಕು ಅಂತೇಳಿ ಇಲ್ಲಿ ದನ ಕರ ಮೇಕೆ ಏನೇ ಆಗಿರಲಿ ದೇವ್ರ ನೆನ್ಸ್ಕೊಂಡು ಹೇಳ್ದಂದ್ರೆ ಎಲ್ಲೇ ಕಳೆದೋಗಿದ್ರು ಕೆಳಿತವೆ ಬನಸಪ್ಪ ನಮ್ಮದು ದನ ಕಳೆದೋಗಿದೆ ಬಂದಿಲ್ಲ ಇಷ್ಟ ತಗೋನಂತ ಈ ಥರ ಇದು ಅಷ್ಟು ಪವರ್ಫುಲ್ ಇದು ಊರಿಂದ ಒಡ್ರಳ್ಳಿ ಆಂಜನೇಯ ಸ್ವಾಮಿ ಅಂತ ಐತೆ ಅಲ್ಲಿಂದ ಊರು ಗ್ರಾಮಸ್ಥರದ್ದು ಈಗ ಸುಮ್ಮನೆ ಹಿಂಗೆ ಹೇಳು ಈ ಬೆಟ್ಟ ಅಂದರೆ ಬೆಟ್ಟದ ತಪ್ಪಲಲ್ಲಿ ಒಂದು ದೇವಸ್ಥಾನ ಇದೆ ಭಾವನಾಸಿ ಆಂಜನೇಯ ಅಂತೇಳಿ ಈ ಬನಸಪ್ಪ ಅಂತ ನಾವು ಕರಿತೀವಿ ಇದು ಚೋಡ್ರ ಕಾಲದಿಂದ ಆ ಚೋಡ್ರ ಕಾಲದಿಂದ ಇದ್ದಿದ್ದು ಅದು ಹಿಂದೆ ಅಂದರೆ ಇಲ್ಲಿ ದನ ಕರ ಮೇಕೆ ಏನೇ ಬೆಟ್ಟಕ್ಕೆ ಕೊಡಿದ್ರೂ ಬರಲಿಲ್ಲ ಅಂತಂದ್ರೆ ಬನಸಪ್ಪನ ಹೆಸರು ಹೇಳ್ಕೊಂಡು ಬನಸಪ್ಪ ನಮ್ಮದು ಮೇಕೆ ಬರಲಿಲ್ಲ ನಮ್ದು ಹಸು ಬರಲಿಲ್ಲ ಕರು ಬರಲಿಲ್ಲ ಅಂತ ಕರೆದು ಅಂದರೆ 10 ನಿಮಿಷ 20 ನಿಮಿಷಕ್ಕೆ ಇಳಿದ್ಬಿಡವು ಮೇಯಕ್ಕೆ ಹೊಡೆದಾಗ ಬೆಟ್ಟದ ಮೇಕೆ ಹಂಗೆ ಇದ್ದಿದ್ದು ಇಲ್ಲಿ ಹಿಂದೆ ಏನು ಇರಲಿಲ್ಲ ಎಲ್ಲ ನಮ್ಮ ತಾತನ ಕಾಲದಾಗೆಲ್ಲ ಹಂಗೆ ಇತ್ತು ಇವಾಗ ಹುಡುಗರು ಯುವಕರು ಎಲ್ಲರೂ ಸೇರ್ಕೊಂಡು ಗ್ರಾಮ ಸೇರಿ ಒಂಚೂರು ಸೀಟು ಪಾಟು ಹಾಕಿ ಇಲ್ಲ ಒಂದು ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಹಿಂದಿಂದ ಎಲ್ಲ ಪೂಜೆ ಪುನಸ್ಕಾರ ಸೌಂಡಲ್ಲಿ ಪೂಜೆ ಎಲ್ಲ ನಡ್ಕೊಂಡು ಹೋಗ್ತಾಯಿತ್ತು ಮೊನ್ನೆ ಯಾವುದೋ ಮನೆಗೆ ಶನಿವಾರ ವಾರ ಪೂಜೆ ಆಗುತ್ತೆ ಐನೂರು ಇವತ್ತು ಶನಿವಾರ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಆ ಪೂಜೆ ಮಾಡೋಕ್ಕೆ ಬಂದಾಗ ಯಾರೋ ಅದನ್ನು ಆಂಜನೇಯಂದು ಗುಂಡು ಇದೆ ಆ ಗುಂಡಲ್ಲಿ ದೇವ್ರದ್ದು ಒಂದು ಇದಿದೆ ಪದಕ ಆ ಪದಕನೇ ಎಲ್ಲ ಕೊರೆದುಬಿಟ್ಟು ಅದರೊಳಗೆ 1 kg ಸಿಮೆಂಟು ಹಿಡಿಯೋಷ್ಟು ಕೊರೆದು ಅದರೊಳಗೆ ಏನು ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಆ ಥರ ಭಿನ್ನ ಮಾಡಿಬಿಟ್ಟು ನಮ್ಮ ದೇವಸ್ಥಾನನ ಈ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲ ನೋಡಿ ಊರು ಗ್ರಾಮ ಜನ ಈಗ ತಾಲೂಕ್ ಪಂಚಾಯತಿ ಮೆಂಬರ್ ಅವರೇ ಅಧ್ಯಕ್ಷ ಆಗಿದ್ರು ಮಾಜಿ ಅವರೇ ನಾವು ಊರು ಗ್ರಾಮದವರು ಐನೋರು ಯಜಮಾನಪ್ಪ ನಾವು ಇಡೀ ಊರು ಗ್ರಾಮದವರೆಲ್ಲ ಸೇರ್ಕೊಂಡು ಇದು ಏನು ಏನು ಅಂತ ಕಂದಾಗ ಮಾಧ್ಯಮದಾಗ ಪೊಲೀಸ್ನವ್ರು ಕಂಪ್ಲೇಂಟು ಕೊಟ್ಟಿದ್ದೀವಿ ಈಗ ಮಾಧ್ಯಮದವ್ರು ಕರೆದು ನಮ್ದು ಏನು ಇಲ್ಲಿ ಸಮಸ್ಯೆ ಆಗಿದೆಯೋ ಅದನ್ನು ನೋಡಿ ಇಲ್ಲ ಒಂಚೂರು ಜನಕ್ಕೆಲ್ಲ ಗೊತ್ತಾಗಿ ಇದು ಮುಂದಕ್ಕೆ ಏನು ಮಾಡಬೇಕು ಗ್ರಾಮ ಎಲ್ಲ ಸೇರಿ ಅಂತೇಳಿ ನಿಮ್ಗೇನು ಅನುಮಾನ ಇದೆ ಅಂತದು ಇಲ್ಲಿ ಅನುಮಾನ ಅಂದರೆ ಹೆಂಗೆ ಅಂದರೆ ನಾವು ಅನ್ಕೊಂಡಿರೋದ್ರಲ್ಲಿ ಯಾವುದೂ ಹಿಂದೆ ಇಂಥ ಚರ್ಚೆ ಏನು ಇರಲಿಲ್ಲ ಹಾಗಾಗಿ ಈಗ ನಾವು ಅನ್ಕೊಂಡ್ರೆ ಇದು ಏನೋ ಇಲ್ಲಿ ಅಂದರೆ ನಿಧಿ ಕಳ್ಳರು ಅಂತ ಅಂತಾರಲ್ಲ ಇಲ್ಲಿ ದೇವರು
ಏನೋ ಕೇಳಿದಾಗ ದೇವರೇನೋ ಅಡ್ಡ ಹೋಗೋಣ ಅನ್ನೋದು ಬರ್ತಿತ್ತು. ಇಲ್ಲಿ ಎಲ್ಲ ನಮ್ಮನ್ನು ಅವನೇ ಕಾಯ್ತಿದ್ದು. ದನ ಕರ ಮೈಕೆ ನಮ್ಮವರೆಲ್ಲ ಇಲ್ಲಿ ನೈಟು ಆಗಲು ಏನು ಓಡಾಡಿದ್ರು ಏನು ತೊಂದರೆ ಇಲ್ಲ. ಅವನ ಹೆಸರು ಹೇಳ್ಕೊಂಡು ಹೋದ್ರೂ ಏನೂ ಆಗ್ತಿರಲಿಲ್ಲ. ಈ ನಿಧಿಗಾರರು ಇವನು ಅಡ್ಡ ಬರ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಭಿನ್ನ ಮಾಡವ್ರಿ. ಆ ಭಿನ್ನ ಮಾಡಿರೋದ್ರಿಂದ ಅವನಿಗೆ ನಿಧಿ ಕಳ್ತನ ಮಾಡೋಕ್ಕೆ, ನಿಧಿ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಕೆಲಸ ಮಾಡ್ಯಾರೆ ಅಂತ ನಮ್ಮ ಊರು ಗ್ರಾಮಸ್ಥರು, ಊರು ಮುಖಂಡರುಗಳು ನಾವೆಲ್ಲ ಸೇರಿ ಈ ಥರ ನಾವು ಅನುಮಾನ ಇಟ್ಕೊಂಡಿದ್ದೀವಿ. ನಿಧಿ ಎಲ್ಲಿದೆ ಅಂತ ಎಲ್ಲೈತೆ ಅಂತ ನಮಗೂ ಕನ್ಫರ್ಮ್ ಇಲ್ಲ. ಇಲ್ಲಿ ಒಂದು 15 ವರ್ಷದ ಹಿಂದೆ ಐನವ್ರು ಹೇಳ್ತಾವ್ರೆ, ಒಂದು 15 ವರ್ಷದ ಹಿಂದೆ ಇಲ್ಲಿ ಐತೆ ಅಂತ ಯಾರೋ ಹೇಳಿದ್ರಂತೆ. ಇಲ್ಲಿ ಯಾರೋ ಒಬ್ಬ ಸ್ವಾಮೀಜಿ ಬಂದಿದ್ದಂತೆ. ಸ್ವಾಮೀಜಿ ಬಂದು ನಮ್ಗೆ ಇಲ್ಲಿ ಮಠ ಕಟ್ಕೊಂತೀವಿ, ನಮಗೆ ಜಾಗ ಬಿಟ್ಟು ಕೊಡ್ರಿ ಅಂತ ಊರು ಗ್ರಾಮನೆಲ್ಲ ಬಂದು ಕೇಳಿದ್ರು. ಆವಾಗ ಅಂದಿಗೆ ಯಾರಿಗೂ ನಾವು ಕೊಡಲ್ಲಪ್ಪ, ನಾವು ಊರು ಗ್ರಾಮದಲ್ಲಿ ನಾವು ಇಕ್ಕೊಂತೀವಿ, ಊರು ಗ್ರಾಮ ಇಕ್ಕೊಂಡು ನಾವು ಏನಾಯ್ತು ಪೂಜೆ ಪುನಸ್ಕಾರ ಐನವರು ನಾವು ಮಾಡ್ಕೊಂಡು ಹೋಗ್ತೀವಿ, ಇಲ್ಲಿ ಯಾರಿಗೂ ಮಠ ಗಿಟ್ಟ ಕೊಡೋಕ್ಕಲ್ಲ, ಇದು ದೇವಸ್ಥಾನ ಮೂರು ಗ್ರಾಮಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲೇ ಅಂದರೆ ಇಲ್ಲಿ ಅನ್ಕೊಂಡಿರೋದಂಗೆ ನಮಗೇನೋ ಗೊತ್ತಿಲ್ಲ. ಹಿಂದೆ ಐನವರಿಗೆ ಇದು ಹಿಂದೆ ಮುಖಂಡರುಗಳವ್ರೆ, ನಾವಿನ್ನೂ ಯುವಕರು, ಅವರು ಇಲ್ಲಿ ಎಲ್ಲ ಏನೈತೆ ಏನಿಲ್ಲ ಅನ್ನೋದು ಎಲ್ಲ ಗೊತ್ತಾಗ್ತದೆ. ಅಂದರೆ ಅನ್ಸಕ್ಕೆ ಇಲ್ಲಿ ನಿಧಿ ಇದೆ ಅಂತ. ಇದು ನಾಳೆ ಅಮಾವಾಸ್ಯೆ ಇದೆಯಲ್ಲ, ಒಂಥರ ಪವರ್ಫುಲ್ ಆಂಜನೇಯ. ಅದಕ್ಕೋಸ್ಕರ ಇವನು ಆಂಜನೇಯ ಅಡ್ಡ ಬರ್ತಾನೆ ಅಂತೇಳಿ ಈ ಅಮಾವಾಸ್ಯೆಗೆ ಏನೋ ಮಾಡಬೇಕು ಅಂತೇಳಿ ಈ ಥರ ಮಾಡಿದ್ದಾರೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಒಂದು ದಿನನಿತ್ಯ ನಾವು ಭಗವಂತನಿಗೆ ಅರ್ಚಕರಾದಂಥವರು ಪ್ರತಿ ಶನಿವಾರನೂ ವಾರಕ್ಕೊಮ್ಮೆ ಭಗವಂತನ ಒಂದು ಸೇವೆಗೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಬಂದು ಈ ವಾರನೂ ಸಹಿತ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಯಾರೋ ನಿಧಿಗಳ್ರು ಬಂದು ಭಗವಂತನ ಒಂದು ಶಿಲೆಯನ್ನು ಭಿನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಊರಿಗೆ ಅಪಚಾರ ಆಗಿರೋಂಥ ಒಂದು ದೊಡ್ಡ ವಿಚಾರ ಮತ್ತು ನಮಗೆ ದುಃಖವನ್ನು ತಗೊಂಬಂದಿದೆ ನಮ್ಮ ಕುಟುಂಬಕ್ಕೆ ಮತ್ತು ಊರಿಗೆ ಎಲ್ಲರಿಗೂ, ಗ್ರಾಮಸ್ಥರುಗಳಿಗೆ. ಈ ಭಗವಂತನ ಒಂದು ಸಾನ್ನಿಧ್ಯ ವ್ಯಾಸ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರಿದು. ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಇದಕ್ಕೆ 800 ವರ್ಷಗಳ ಹಿಂದೆ ಇತಿಹಾಸ ಇದೆ. ಯಾರು ಆಳ್ವಿಕೆ ಮಾಡಿದ್ರು, ಯಾವ ಕಾಲದಲ್ಲಿತ್ತು? ಇದು ಚೋಳರ ಆಳ್ವಿಕೆಯಲ್ಲಿ ಆಗಿರ್ತಕ್ಕಂಥದ್ದು. ವ್ಯಾಸ ಮಹಾಮುನಿಗಳ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರು. ಬೆಳಿಗ್ಗೆ ಬಂದು ಪೂಜೆ ಮಾಡಕ್ ದೀಪ ಹಚ್ಚಿ, ಬೆಳಗ್ಗೆ ಬಂದು ಇವತ್ತು ಶನಿವಾರ ಬೆಳಗ್ಗೆ ಬಂದು ದೀಪ ಹಚ್ಚಿ ದೇವ್ರ ವಿಗ್ರಹ ಮೈತೊಳಗೆ ಮೇಲೆ ಕತ್ತಬೇಕಾದ್ರೆ ಆ ಭಿನ್ನ ಆಗಿರೋದು ನೋಡಿ ನಾವು ಮೇಲೆ ಕತ್ತಲಿಲ್ಲ. ಆದ್ದರಿಂದ ಅಷ್ಟಕ್ಕೆ ಸ್ಟಾಪ್ ಮಾಡಿ ನಮ್ಮ ಊರಿನ ಗ್ರಾಮಸ್ಥರಿಗೆ ತಿಳಿಸಿವಿ. ಎಲ್ಲರಿಗೂ ಬಂದು ನೋಡಿ ಈ ಥರ ಇವತ್ತು ಪೂಜೆ ಮಾಡಿಲ್ಲ. ಗೊತ್ತಾಯ್ತು ಅದ್ರಲ್ಲಿ ಭಿನ್ನ ಆಗಿದೆ ಅಂತ. ಅಲ್ಲಿ ಶಿಲೆ ಎಲ್ಲ ಕೆತ್ತಿ ಕೊರೆದು ಎಲ್ಲ ಈಚೆ ಬಣ್ಣ ಹಾಕಿದಾರಲ್ಲ. ನಾವು ಪ್ರತಿನಿತ್ಯ ಬಂದು ಮಾಡಿದಾಗ ಇದ್ದಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ವ್ಯತ್ಯಾಸ ಕಲ್ಲು ಶಿಥಿಲ ಆಗಿದೆಯಲ್ಲ, ಶಿಥಿಲ ಆಗಿ ಕಂಡು ನಾವು ಪೂಜೆ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ದೇವಸ್ಥಾನ ಪ್ರತಿ ಶನಿವಾರ ನಾವು ದೇವಸ್ಥಾನಕ್ಕೆ ಬರ್ತೀವಿ. ಬೆಳಗ್ಗೆ ನಾವು ಬಂದಾಗ ಏನು ಮಾಡಿವೋ ಅಲ್ಲಿ ಸುಮ್ಮನೆ ವಾಪಸ್ ಹೋಗ್ಬಿಟ್ಟು, ಬೆಳಗ್ಗೆ ನಾವು ಇವಾಗ ದೇವಸ್ಥಾನದಲ್ಲಿ ಇರಬೇಕಾದ್ರೆ ಊರೊಳಗೆ ಒಂದು ದೇವಸ್ಥಾನ ಇದೆ, ಅದೇ ಆಂಜನೇಯನ ದೇವಸ್ಥಾನ. ನಾವು ಪ್ರತಿ ಶನಿವಾರ ಇದನ್ನು ಯಾವ ಥರ ಅಂದರೆ ದೇವ್ರ ಥರ ನಾವು ಪ್ರತಿ ಶನಿವಾರ ಇದು ಮಾಡ್ತೀವಿ. ಇದು ನಾವು ಚಿಕ್ಕ ಹುಡುಗರಿಂದಲೂ ಆವಾಗ ಇಲ್ಲಿ ಚಿಗ್ನಗಣ್ಣ ಅಂತ ಇದ್ದರು. ಚಿಗ್ನಗಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅವರು ಪೂರ್ತಿ ಎಲ್ಲ ಇಲ್ಲೇ ಅವ್ರು ಇದು ಮಾಡ್ತಾಯಿದ್ರು ಚಿಗ್ನಗಣ್ಣ ಅಂತ ಹೇಳ್ಬಿಟ್ಟು. ನಾವು ಪ್ರತಿ ಈ ವರ್ಷದಲ್ಲೂ ಅಷ್ಟೇ ನಾವು ಬೆಳಗ್ಗೆ ಸಾಯಂಕಾಲ ಶ್ರಾವಣದಲ್ಲಿ 5 ಪೈಸೆ 10 ಪೈಸೆ ಎತ್ಬಿಟ್ಟು ಅವಾಗ ಕಡ್ಲೆ ಹಿಟ್ಟು ಮಾಡವು. ಅವಾಗ ಇಲ್ಲಿ ಬರೀ ಕಡ್ಲೆ ಹಿಟ್ಟು ಮಾಡಿ ಅದನ್ನು ಶ್ರಾವಣ ಶನಿವಾರದಲ್ಲಿ ನಾವು ಪೂಜೆ ಅಂತ ಮಾಡವು. ನಾವು ಅವಾಗ ನೋಡಿ ಇವಾಗ JCP ಎಲ್ಲ ಇದಾವೆ, ಅವಾಗ ಏನೂ ಇರಲಿಲ್ಲ. ದನಗಳು ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಊರು ಜನೆಲ್ಲ ಸೇರವು. ಊರು ಜನೆಲ್ಲ ಸೇರಿ ಚಿಗ್ನಗಣ್ಣ ಅಂತ ಇದ್ರು. ಅವ್ರು ಹೋಗ್ಬಿಟ್ಟು ಎಲ್ಲ ದಾರಿ ಮಾಡವು. ಏನು ಪೂರ್ತಿ ಇಲ್ಲಿಂದ ದೇವರಾಯನದುರ್ಗದವರೆಗೂ ದನಕರ ಹೊಡೆಯೋಕ್ಕೆ ನಮ್ಗೆ ಎಲ್ಲಿ ದೇವರಾಯನದುರ್ಗದವರೆಗೂ ನಮ್ಮ ದನಗಳು ಹೋಗವು ಬರೋವು. ಆ ಕಾಲದಲ್ಲಿ ಈ ಸ್ವಾಮಿನ ಅಪ್ಪನಿಗೆ ನಾವು ಪೂಜೆ ಅಂತ ಮಾಡ್ಕೊಂಡು ಹೋದಾಗ ನಮ್ಗೆ ಇವತ್ತಿನವರೆಗಾಗಿ ಒಂದು ಕಲ್ಲು ಮುಳ್ಳಾಗಲಿ ನಮಗೆ ಸೋಕ್ದಂಗೆ ನಾವು ಇಡೀ ರಾತ್ರಿ ಬೆಟ್ಟಾಗಿರೋ ಅಂಥವ್ರು. ನಾವು ಬೆಟ್ಟಾಗ ಹುಟ್ಟಿ ಬೆಳೆದಿರೋರು. ನಾವು ಅವತ್ತಿಂದಲೂ ಜೀವನ ಮಾಡಿರೋದು ನಾವು ಬೆಟ್ಟದಿಂದಲೇ. ಇದೇ ಬೆಟ್ಟದಿಂದಲೇ ನಾವು ಸೌದೆ ಹೊತ್ಬಿಟ್ಟು ದೇವರಾಯನದುರ್ಗದಿಂದ ತುಮಕೂರಿಗೆ ಸೌದೆ ಹೊತ್ಕೊಂಡೋಗಿ ನಾವೆಲ್ಲ ಬೆಳೆದಂಥ ಹುಡುಗರೇ ನಾವಿಲ್ಲಿ. ಆವಾಗಲಿಂದಲೂ ಈ ದೇವಸ್ಥಾನ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೆ. ಆ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಈ ಥರ ಆಗಿದೆ ಅಂದರೆ ನಮ್ಗೆಲ್ಲರಿಗೂ ನಾವು ಈ ಜಿಲ್ಲಾ ಆಡಳಿತಕ್ಕೂ ಅಷ್ಟೇ, ಪ್ರತಿ ಇದ್ರಿಗೂ ಅಷ್ಟೇ, ಎಲ್ಲ ಅಧಿಕಾರಿಗಳಿಗೂ ನಾವು ಹೇಳೋದು ಒಂದೇ ಮಾತು, ಇದೇನಾಗಿದೆ ಎತ್ತಾಗಿದೆ ಇದನ್ನೊಂದು ಸ್ವಲ್ಪ ಪೊಲೀಸ್ ಪರಿಶೀಲನೆ ಮಾಡಿ ಎಂಕ್ವೈರಿ ಮಾಡಿಬಿಟ್ಟು ಇದನ್ನು ಮುಂದಿನ ದಿವಸದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿ, ಇವಾಗ ನೋಡಿ ಮದುವೆ ಮಾಡ್ಕೊಂಡು ಹೋಗಿ ಬರ್ತಾರೆ, ಎಲ್ಲೆಲ್ಲೋ ಇರೋರು ಬರ್ತಾರೆ. ಸರ್ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮಲ್ಲಿ ಇಲ್ಲ. ಇವಾಗ ನಿಧಿ ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಿಧಿ ಕಳ್ಳರು ಜಾಸ್ತಿ ಆಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಎಲ್ಲರಿಗೂ. ಇವಾಗ ಎಲ್ಲ ಹುಡುಗರು ಅದೇ ಹೇಳೋದು. ಯಾಕೆಂದರೆ ನಾವು ಇಲ್ಲಿ ಈ ಅನುಭವದಲ್ಲಿ ಇಲ್ಲಿ ಇವಾಗ ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾವು ಅದರಿಂದಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಬಂದು ಇಲ್ಲಿ ಒಂದು ಸ್ವಲ್ಪ ಏನಾದರೂ ಇದು ಮಾಡಿರ್ಬೋದು ಅನ್ನೋದು ಗ್ರಾಮದವ್ರೂ ಬಿಟ್ಕೊಟ್ಟಿಲ್ಲ, ಏನಕ್ಕೂ ಬಿಟ್ಟಿಲ್ಲ. ಬಂದು ಅವರು ಏನಾದರೂ ಈ ಸ್ವಾಮಿನ ಅಪ್ಪ ಎಲ್ಲದಕ್ಕೂ ಇಲ್ಲಿ ತಮಗೆ ಕಾವಲಿರೋದು ಇದೇ ದೇವರೇ.
ನಮಗೊಂದು ಏನೇ ಇದು ಬರಬೇಕಂದ್ರೂ ರಾತ್ರಿ ಅರ್ಧ ಹೊತ್ತಿನಾಗ ಸರತ್ ನಾನು ಒಬ್ಬೊಬ್ಬರೇ ಹೋಗ್ತೀವಿ ಬೆಟ್ಟದಲ್ಲಿ. ನಾವು ಮುಂಚೆ 4 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಅಲ್ಲೇ ಬೆಟ್ತಾಗಿರೋವು ತಿರ್ಗಿ ಆಲೆ 7-8 ಗಂಟೆ ಬಿಸಿಲತ್ತವಷ್ಟಾಗಿ ನಾವು ಅಲ್ಲೇ ಕೆಳೆವು. ಅಂಥ ಟೈಮ್ನಲ್ಲೂ ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ಇವತ್ತಿನ ದಿವಸ ಭದ್ರತೆ ಕೊಡಬೇಕು. ಅದರಲ್ಲೇ ಇವತ್ತು ಹೆಂಗಸ್ರು ಮಕ್ಕಳು ಎಲ್ಲ ಮೇಕೆ ದನ ಮೇಯ್ಸಕ್ಕೆ ಬರ್ತಾರೆ. ಇವತ್ತು ಇದು ಮಾಡಿದವರು ನಾಳೆಗೆ ಏನಾದರೂ ಬಲಿ ಗಿಲಿ ಅಂತ ಹೇಳ್ಬಿಟ್ಟು ನಾಳೆ ಏನಾದರೂ ಇನ್ನೊಂದು ಅಚಾರವೃತ್ತಿ ಆಗೋದಕ್ಕೆ ಮುಂಚೆನೇ ಅದು ಮುಂಜಾಗ್ರತೆಯಾಗಿ ಇದನ್ನು ಸಂಬಂಧಪಟ್ಟವರು ಇದನ್ನು ಜಾಗೃತಿಯಾಗಿ ಇದನ್ನು ಕ್ರಮ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಪೊಲೀಸರು ಒತ್ತಾಯ ಮಾಡಿ ಎಲ್ಲ ಗ್ರಾಮಸ್ಥರು ಇದ್ದಾರೆ. ಬೆಳಗ್ಗೆಯಿಂದ ಎಲ್ಲರೂ ಇಲ್ಲಿದ್ದರು. ನೀವು ಒಂದು ಸ್ವಲ್ಪ ಬರೋದು ಪಾಪ ನಿಮಗೂ ಎಲ್ಲ ಕಡೆ ಹೋಗಬೇಕು. ಇವಾಗಲೂ ನೀವು ಹೋಗೋದು ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ದೀರಿ, ಇನ್ನೂ ಜಾಸ್ತಿ ಜನ ಬರೋರು. ಏನಂದ್ರೆ ಇಷ್ಟೇ ಜನ ಸಾಕು. ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಸರ್ಕಾರಕ್ಕೂ ತಿಳಿಸೋಂಥ ಸನ್ನಿವೇಶ ನಿಮ್ಮದೇನೇ. ನಾವು ಇಷ್ಟೆಲ್ಲ ನಿಂತ್ಕೊಂಡ್ರೆ ಏನೂ ಆಗಲ್ಲ. ಇವಾಗ ನೀವು 4 ಜನ ಬಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಂಥ ನ್ಯೂಸ್ ಇದೆ ಇದು. ಇದನ್ನು ಇಲ್ಲ ಸರ್, ನಮ್ಗಿಂದು ಇಲ್ಲ. ಇನ್ಮೇಲೆ ನಾವು ಅದನ್ನು ಇವಾಗ ಇನ್ಮೇಲೆ ನಾವು ಇದನ್ನೇನು ಇದು ಮಾಡಿರಲಿಲ್ಲ. ಇನ್ಮೇಲೆ ಯಾವುದೇ ಇದ್ರದಾಗ್ದಂಗೆ ನಾವೆಲ್ಲ ಥರದವ್ರೂ ನಾವು ರಾತ್ರಿ ಹಗಲೂ ಓಡಾಡ್ಕೊಂಡು ಇದನ್ನು ನಿಗಾನೂ ಮಾಡ್ತೀವಿ. ಅದರಲ್ಲೇ ಇದನ್ನು ಮಾಧ್ಯಮದ ಮುಖಾಂತರ ಇದು ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಅಧಿಕಾರಿಗಾಗಲಿ ಎಲ್ಲರಿಗೂ ಇದನ್ನು ನೀವು ಪರಿಹಾರ ಮಾಡಿ ಎಲ್ಲರಿಗೂ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ನಮಿಸ್ತೆ ಸರ್. ಆಗಸ್ಟ್ 6ರಂದು ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ ಉದ್ಯೋಗಕೋಶ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದೊಂದಿಗೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ತಿಳಿಸಿದರು. ಆಗಸ್ಟ್ 6ರಂದು ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನ, ಕರ್ನಾಟಕ ಉದ್ಯೋಗಶೀಲ ಅಭಿವೃದ್ಧಿ ಕೇಂದ್ರ, ಉದ್ಯೋಗಕೋಶ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದೊಂದಿಗೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ನಂತರ ಮಾತನಾಡಿದ ಅವರು, ಬೆಂಗಳೂರಿಗೆ ತುಮಕೂರು ತುಂಬಾ ಹತ್ತಿರವಾಗಿದೆ. ಬೆಂಗಳೂರು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಸೇರಿದಂತೆ ಪ್ರತಿಯೊಂದರಲ್ಲೂ ಭಾರತದಲ್ಲಿ ಮುಂಚೂಣಿಯಲ್ಲಿದೆ. ತುಮಕೂರಿಗೆ ವಿಮಾನ ನಿಲ್ದಾಣ, ಸ್ಟೇಡಿಯಂ ನಿರ್ಮಾಣ ಮಾಡಲು ತಯಾರಿ ನಡೆಯುತ್ತಿದೆ. ಕೈಗಾರಿಕೋದ್ಯಮ ಮುಂಚೂಣಿಯಲ್ಲಿದೆ. HAL ಹತ್ತಿರದಲ್ಲಿದೆ. ಈ ಉದ್ಯೋಗ ಮೇಳದ ಉದ್ದೇಶ ತುಮಕೂರಿನ ಎಲ್ಲ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ಸಬಲೀಕರಣಕ್ಕೆ ಈ ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ತುಂಬ ಸಮೀಪದಲ್ಲಿದೆ. ಹೇಗೆ ಬೆಂಗಳೂರು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಆಗಿನ ಹಲವಾರು ಉದ್ಯಮಗಳಿಗೆ ಕೇಂದ್ರ ಆಗಿದೆಯೋ, ಅದರಲ್ಲೂ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಹಬ್ ಆಗಿದೆ. ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಹೆಲ್ತ್ ಸೆಕ್ಟರು, ಪ್ರತಿಯೊಂದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಮುಂಚೂಣಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ತುಮಕೂರು ನಗರ ಈಗಾಗಲೇ ಇಲ್ಲಿ ಏರ್ಪೋರ್ಟ್ದು ಸರ್ವೆ ಆಗಿದೆ. 2ನೇ ಏರ್ಪೋರ್ಟ್ ಮಾಡಬೇಕು ಅಂಥೇಳಿ, ಸ್ಟೇಡಿಯಂ ಮಾಡಬೇಕು ಅಂಥೇಳಿ KDBಯಿಂದ 42 ಎಕರೆನ ಅವರಿಗೆ ಹಸ್ತಾಂತರಕ್ಕೆ ಇನ್ನೊಂದು ತಿಂಗಳಲ್ಲೇ ಆ ಕೆಲಸಗಳೂ ನಡೀತಾ ಇದ್ದಾವೆ. ಹೀಗೆ ಹಲವಾರು ಚಟುವಟಿಕೆಗಳು ಇಲ್ಲಿ ಹತ್ತಿರದಲ್ಲೇ ನಮಗೆ ವಸಂತ ನರಸಾಪುರ, ಅಂತರಸ್ನಹಳ್ಳಿ, ಹಿರೇಹಳ್ಳಿ ಈ ಭಾಗದಲ್ಲಿ ಇಂಡಸ್ಟ್ರೀಸು, ಮಲ್ಟಿನ್ಯಾಷನಲ್ ಕಂಪನೀಸಿಂದ ಹಿಡ್ಕೊಂಡು ನಮ್ಮ ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಕಾರ್ಯಾರಂಭ ಮಾಡಿದ್ದಾವೆ. ಹತ್ತಿರದಲ್ಲೇ ಗುಬ್ಬಿನಲ್ಲಿ HAL ಹೆಲಿಕಾಪ್ಟರ್ ಡಿವಿಷನ್ನು ಈಗ ಅತ್ಯಂತ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಅಲ್ಲಿ 1800 ಜನ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಹತ್ತಿರದಲ್ಲೇ ನಮಗೆ ಫುಡ್ ಪಾರ್ಕ್ ಇದೆ, ಜಾಪನೀಸ್ ಟೆಕ್ನಾಲಜಿ ಪಾರ್ಕ್ ಇದೆ, ಇಂಡೋ ಜಪಾನು 2 ಕಂಬೈಂಡಾಗಿ ಅಲ್ಲೂ ಕಾರ್ಯಾರಂಭಗಳು ಮಾಡಿದ್ದಾವೆ. ಇದಕ್ಕೆ ಮುಂದುವರೆದು ನಮ್ಮ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದು ಸಬಲೀಕರಣ ಮಾಡಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿರೋರೆಲ್ಲರೂ ಹೆಚ್ಚು ಕಮ್ಮಿ ಗ್ರಾಮಾಂತರ ಪ್ರದೇಶದಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿ ಬಂದಿದ್ದೀವಿ. ನಮ್ಮದೇ ಆದಂಥ ಬುದ್ಧಿಶಕ್ತಿ ಇದೆ. ಆಮೇಲೆ ನಮಗಿರ್ತಕ್ಕಂಥ ಆ ಬದ್ಧತೆ, ಕಮಿಟ್ಮೆಂಟು ನಗರವಾಸಿಗಳಲ್ಲಿ ಅಷ್ಟು ನಾವು ಕಾಣೋದಿಲ್ಲ. ಒಂದು ನಮಗೆ ಕೊರತೆ ಇದ್ದಿದ್ದು ಸ್ಪೋಕನ್ ಇಂಗ್ಲೀಷು
ಸಂವಹನದ ಒಂದೇ ನಮಗೆ ತೊಂದರೆ ಇದು. ಅದನ್ನು ಈಗ ದಿನ ನಾವು ಅದರಲ್ಲೂ ಗಟ್ಟಿಯಾಗ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್ ಕೊಡಬೇಕು. ಅವ್ರಿಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆಸಿ ಇಲಾಖೆಗಳ್ನ ಇಲ್ಲಿಗೆ ಕ್ಯಾಂಪಸ್ಗಳಿಗೆ, ಇದೊಂದೇ ಅಲ್ಲ, ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಕ್ಯಾಂಪಸ್ಗಳಿಗೆ ಭೇಟಿ ಕೊಡೋ ಥರ ಮಾಡಿ ಇಲಾಖೆಯಲ್ಲಿರ್ತಕ್ಕಂಥ ಅವರ ಯೋಜನೆಗಳ್ನ, ಕಾರ್ಯಕ್ರಮಗಳ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋವಂಥ ಚಟುವಟಿಕೆ ಆಗಬೇಕು. ಹಾಗೆಯೇ ಕಂಪ್ನಿಗಳು ಇಲ್ಲಿಗೆ ಭೇಟಿ ಕೊಡಬೇಕು, ಕ್ಯಾಂಪಸ್ ಡ್ರೈವ್ ನಡೀಬೇಕು. ಬರೀ ಖಾಸಗಿ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ಮೀಡಿಯಾ ಮುಖಾಂತರ ಅವರು ಅಪ್ರೋಚ್ ಮಾಡ್ತಿದ್ದಾರೆ ಕಂಪ್ನೀಸ್ಗಳನ್ನ. ಸರ್ಕಾರಿ ಕಾಲೇಜುಗಳಲ್ಲೂ ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತೇಳಿ ಇದೊಂದು ಪ್ರಯತ್ನ ಇಲ್ಲಿ ಶುರು ಮಾಡಿದ್ದೀವಿ. ಇವತ್ತು ಇದಕ್ಕೆ ತುಮಕೂರಿನ ಇರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜುಗಳು, ಅದು ಯೂನಿವರ್ಸಿಟಿಲಿರ್ತಕ್ಕಂಥ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಇಲ್ಲಿ ಕೋಎಡ್ ಡಿಗ್ರಿ ಕಾಲೇಜು, ಆಮೇಲೆ ಈ ಕಾಲೇಜು, ತಾವುಗಳೇ ನೋಡ್ತಾ ಎಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಥ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಬಾರ್ದು ಅಂತೇಳಿ ಅವರು ಫೈನಲ್ ಇಯರ್ ಬಂದಾಗ ಅಥವಾ ಈಗ ಕೋರ್ಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಅವ್ರಿಗೊಂದು ನಾವೊಂದು ಎಂಟ್ರಿ ಪಾಯಿಂಟ್ ಕೊಟ್ಟರೆ, ಅವ್ರಿಗೆ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಟ್ರೆ ಅವ್ರಿಗೆ ಹಿಂದಕ್ಕೆ ತಿರುಗೇ ನೋಡೋದಿಲ್ಲ. ಅವರು ಹಂತವಾಗಿ ಬೆಳ್ಕೊಂಡು ಹೋಗ್ತಿರ್ತಾರೆ. ಅವರು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸ್ ಇರ್ಬೋದು. ಹಾಗೆ ತುಮಕೂರು ನಗರದಲ್ಲಿ ITI ಡಿಪ್ಲೊಮೊ ಕಾಲೇಜಸ್ಗಳಿದ್ದಾವೆ, ಅವ್ರಿಗೂ ಅಷ್ಟೇ ಒಂದು ಸಣ್ಣದಾದಂಥ ಎಕ್ಸ್ಪೋಜರ್ ಅವ್ರಿಗೆ ಸಿಗಬೇಕು ಅಂತೇಳಿ. ಹಾಗಾಗಿ ಇವತ್ತಿಲ್ಲಿ ಇಲಾಖೆಗಳ್ನ, ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗಿರ್ತಕ್ಕಂಥ ಕಾಳಜಿ ನಮ್ಮ ಮಕ್ಕಳಿಗೆ, ಸರ್ಕಾರಿ ಕಾಲೇಜ್ನಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಒಂದು ಅವಕಾಶಗಳು ಕಲ್ಪಿಸ್ಕೊಡೋಣ. ಅವರಲ್ಲಿರ್ತಕ್ಕಂಥ ಸ್ಕೀಮ್ಗಳೇನಿದೆ, ಪ್ರೋಗ್ರಾಮ್ಸ್ಗಳೇನಿದೆ, ಅವ್ರಿಗೊಂದು ಬುಕ್ಲೆಟ್ ಕೊಡೋ ಥರನೋ ಅಥವಾ ಅದರಲ್ಲಿ ಕ್ಯಾಟಗರಿ ವೈಸ್ ಅವ್ರಿಗೆ ಏನೇನು ಅನುಕೂಲತೆ ಸಿಗೋವಂಥದ್ದು ಅವರಿಗೆ ಆಗಲಿ ಅಂತ ಅದೊಂದು ಸದುದ್ದೇಶದಿಂದ ಇವತ್ತಿಲ್ಲಿ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ಬಹಳ ಹಿಂದಿನಿಂದ ವೃತ್ತಿ ಮಾರ್ಗದರ್ಶನ ಅಂತ ಪ್ರತಿ ಕಾಲೇಜು, ಶೈಕ್ಷಣಿಕ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ, SLC ನಂತರ ಏನು ಮಾಡಬೇಕು, PUC ನಂತರ ಏನು ಮಾಡಬೇಕು, ಹಾಗೆ ಡಿಗ್ರಿ ನಂತರ ಏನು ನೀವು ಕಲಿಸಬೇಕು ಅನ್ನೋ ಮಾಹಿತಿನ ಉಚಿತವಾಗಿ ನೀಡ್ಕೊಳ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ತಿಂಗಳು ನಾವು ಕಾಲಕ್ಕೆ ತಕ್ಕಂತೆ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಖಾಸಗಿ ಕಂಪ್ನಿಗಳನ್ನ ಉದ್ಯೋಗ ಮೇಳಕ್ಕೆ ಆಹ್ವಾನಿಸಿ ಆ ಉದ್ಯೋಗ ಮೇಳದಲ್ಲಿ ನೇರವಾಗಿ ಅವರ ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗದಾತರು ಇಬ್ಬರನ್ನು ಸಹ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅಲ್ಲೇ ನೇರ ಸಂದರ್ಶನ ಏರ್ಪಡಿಸಿ ಅಲ್ಲೇ ಅವರಿಗೆ ಆಫರ್ ಲೆಟ್ರನ್ನು ಇಶ್ಯೂ ಮಾಡೋಂಥ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ತಾಯಿದ್ವಿ. ಇದಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ಸರ್ಕಲ್ ಕಾರ್ಯಕ್ರಮವನ್ನು ನಾವು ಕಾಲಕ್ಕೆ ಹಮ್ಮಿಕೊಂಡು 50 ಗಂಟೆಗಳ ಕಾಲ ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೀವಿ. ಸ್ಟಡಿ ಸರ್ಕಲ್ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸಂಬಂಧಿಸಿದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅವರು ಯಾವ ರೀತಿ ಓದಬೇಕು, ಯಾವ ರೀತಿ ಸಿಲೆಬಸ್ ಇದೆ, ಯಾವ ಸಬ್ಜೆಕ್ಟು ಯಾವ ರೀತಿ ಓದಬೇಕು ಅಂತ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ. ಇತ್ತೀಚಿನ ಮಾನ್ಯ ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಯುವನಿಧಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 6,000 ಜನ ಯುವನಿಧಿ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ 4,012 ಜನಕ್ಕೆ ಈಗಾಗಲೇ ನಿರುದ್ಯೋಗ ಭತ್ಯೆ ಪಾವತಿಯಾಗಿದೆ. ಇನ್ನು ಕೆಲವರು ಎಲ್ಲಿ ನ್ಯಾಡಿಂದ ಫೆಚ್ಚಾಗ್ದಲ್ಲಿರೋ ಅಭ್ಯರ್ಥಿಗಳನ್ನ ಮ್ಯಾನ್ಯಲ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ತಂದು ಮ್ಯಾನ್ಯಲ್ ವೆರಿಫಿಕೇಷನ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಸಾರ್ ಹೇಳಿದಂಗೆ ಹತ್ತಿರ ಇರೋದ್ರಿಂದ ಈ ಕೈಗಾರಿಕೆಗಳು ಈಗಾಗಲೇ ಸಾಕಷ್ಟು ಇದ್ದಾವೆ. ನಮ್ಮ ಹಿರೇಹಳ್ಳಿನಲ್ಲಿ, ಅಂತರ್ಸ್ನಲ್ಲಿ, ಸಪ್ತಮಂಗಲ ಮತ್ತು ಹಾಗೆ ಸಿರಾನಲ್ಲಿ ಈಗಾಗಲೇ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಿವೆ. ಸಾಕಷ್ಟು ಕೈಗಾರಿಕೆಗಳು ಈಗಾಗಲೇ ಬಂದಿದ್ದಾವೆ. ಮಿಷನ್ ಟೂಲ್ ಪಾರ್ಕು, ಫುಡ್ ಪಾರ್ಕು, ಈ ರೀತಿ ಬೇರೆ ಬೇರೆ ವಿವಿಧವಾಗಿರ್ತಕ್ಕಂಥ ಕೈಗಾರಿಕೆಗಳು ಜಿಲ್ಲೆಯಲ್ಲಿ ಬರ್ತಾ ಇದ್ದಾವೆ. ಸೊ ಈ ಒಂದು ಕೈಗಾರಿಕೆಗಳಿಗೆ ಸ್ಥಳೀಯವಾಗಿ ಉದ್ಯೋಗಗಳಿಗೆ ಕೊಡಲಿಕ್ಕೆ ನಮ್ಮ ಸರೋಜಿನಿ ಮಹಿಷಿ ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ. ಸ್ಥಳೀಯವಾಗಿ ಅವರಿಗೆ ಉದ್ಯೋಗ ಕೊಡಬೇಕು ಅಂತ. ಹಾಗೆ ಬೇರೆ ಬೇರೆ ರೀತಿ ಇಂಜಿನಿಯರಿಂಗು, ಬೇರೆ ಬೇರೆ ಟೆಕ್ನಿಕಲ್ ಕೈಗಾರಿಕೆಗಳು ಕೂಡ ಬರ್ತಾ ಇರೋದ್ರಿಂದ ಅಂಥವ್ರಿಗೆ ಏನು ಕೌಶಲ್ಯ ಬೇಕೋ ಆ ಒಂದು ಕೌಶಲ್ಯವನ್ನು ಕೂಡ ಬೇರೆ ಬೇರೆ ಸ್ಕಿಲ್ ಮಿಷನ್ ಕೌಶಲ್ಯವನ್ನು ಕೂಡ ಬೇರೆ ಬೇರೆ ತರಬೇತಿಗಳನ್ನ ತಗೊಂಡಿರ್ತಕ್ಕಂಥವ್ರಿಗೆ ಆ ಒಂದು ಕೈಗಾರಿಕೆ. ವೆಲ್ಕಮ್ ಯು ಆಲ್ ಟು ಅವರ್ ಕಾಲೇಜ್ ಸರ್. ಮೊದಲನೇದಾಗಿ ನಮ್ಮ ಕಾಲೇಜ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಿನಲ್ಲಿ ಸುಮಾರು 4,000 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಕಮ್ ಫ್ರಮ್ ರೂರಲ್ ಏರಿಯಾಸ್. ಹಾಗಾಗಿ
ಅವ್ರಿಗೆ ಈ ವರ್ಷ ನಾವು ಕಲಿಕೆ ಜೊತೆ ಕೌಶಲ್ಯ ಗೌರ್ಮೆಂಟ್ ಕಡೆಯಿಂದ ಒಂದು ಶುರು ಆಗಿದೆ ಸರ್, ಒಂದು ಪ್ರೋಗ್ರಾಮ್ ಶುರು ಆಗಿದೆ, ಕಲಿಕೆ ಜೊತೆ ಕೌಶಲ್ಯ ಅಂತ. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾ ಇದೆ ಅವ್ರಿಗೆ. ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇದೆ, ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, GST ಟ್ಯಾಲಿ, ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರಲ್ಲಿ ಶುರು ಮಾಡಿದ್ದಾರೆ. ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು GST ಟ್ಯಾಲಿ ಅವರೆಲ್ಲ ಲೈಸೆನ್ಸಿಂಗ್ ಮೋಡಲ್ಲಿ ಅವರು ಕಲಿಸ್ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ. ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ದೇ ಕ್ಯಾನ್ ಗೋ ಫಾರ್ ಜಾಬ್, ಆ ಥರ ಇದೆ, ಸ್ಕಿಲ್ ಬರ್ತಾ ಇದೆ ಅವರಲ್ಲಿ. ಅದು ತುಂಬ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದೆ ಅಂತ ತುಂಬ ಖುಷಿಯಾಗಿದೆ. ಈ ಸಲ ಬರೀ 5th ಸೆಮ್ 6th ಸೆಮ್ ಮಾತ್ರ ಆಗಿತ್ತು. ನೆಕ್ಸ್ಟ್ ಇಯರಿಂದ 5th 6th 2 ಸೆಮ್ಮು ಆಗುತ್ತೆ ಸರ್. ಈ ಸಲ ಬರೀ 6th ಸೆಮ್ ಅಲ್ಲಿ ಮಾತ್ರ 50 ಅವರ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ ಅವ್ರು 100 ಅವರ್ಸ್ ತಗೊಂಡು ಪೂರ್ತಿ 1 ವರ್ಷ ಅವ್ರಿಗೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ನ ಮಾಡ್ತಾರೆ. ಅದು ನಮ್ಮ ರೂರಲ್ ಏರಿಯಾಯಿಂದ ಬರೋ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬೇರೆ ಕೋರ್ಸಸ್ಸು ಶುರು ಆಗ್ಬೋದು, ಅದು ನಾವು ವಿ ಹೋಪ್ ಸೊ ಸರ್. ಎಲ್ಲರೂ ನಮ್ಮ ಕಾಲೇಜ್ಗೆ ಬಂದಿರೋದು ವಿ ಆರ್ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ಬೈ ಸರ್. ಅನುಕೂಲ ಆಗಿದೆಯಾ ಅಂತ ಈಗ ಫೀಡ್ಬ್ಯಾಕ್ ಬರಬೇಕು ಸರ್. ನೆಕ್ಸ್ಟ್ ಈಗ ಕಲ್ತ್ಕೊಂಡಿದ್ದಾರೆ ಈ ಸೆಮ್ ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಇದನ್ನು ಉದ್ಯೋಗ ಮೇಳ ಏರ್ಪಡಿಸಿದ್ರೆ ಸೊ ಜಾಸ್ತಿ ಸಂಖ್ಯೆಯಲ್ಲಿ ಈ ಒಂದು ಮೇಳದಲ್ಲಿ ಅಪಾರ್ಚುನಿಟಿ ಜಾಸ್ತಿ ಸಿಗುತ್ತೆ, ಸೆಲೆಕ್ಷನ್ ಜಾಸ್ತಿ ಆಗುತ್ತೆ ಸರ್. ಯಾಕಂದರೆ ಉದ್ಯೋಗ ಮೇಳ ಎಸ್ಪೆಷಲಿ ಇದಕ್ಕೆ ಇಲ್ಪಾಗೋದ್ರನ್ನೇ ಕಲಿಕೆ ಕೌಶಲ್ಯದಲ್ಲಿ BA ಹುಡುಗರಿಗೆ ಫಿಲಮ್ ಮೀಡಿಯಾ ಮಾಡ್ತಾಯಿದ್ವಿ, ಆಮೇಲೆ BCom ಹುಡುಗರಿಗೆ GST ಟ್ಯಾಲಿ ಇವನ್ನೆಲ್ಲ ಹೇಳ್ಕೊಡ್ತಾ ಇದ್ವಿ, ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತಾ ಇದ್ವಿ, ಆಮೇಲೆ BSc ಹುಡುಗರಿಗೆ. ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಯ PSI ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. PSI ಪರಶುರಾಮ್ ಸಾವಿಗೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಪಂಪಣ್ಣಗೌಡ ಕಾರಣವೆಂದು PSI ಪರಶುರಾಮ್ ಪತ್ನಿ ಶ್ವೇತಾ ದೂರು ದಾಖಲಿಸಿದ್ದಾರೆ. ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಯ PSI ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. PSI ಪರಶುರಾಮ್ ಸಾವಿಗೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹಾಗೂ ಪುತ್ರ ಪಾಪಣ್ಣಗೌಡ ಕಾರಣವೆಂದು PSI ಪರಶುರಾಮ್ ಪತ್ನಿ ಶ್ವೇತಾ ದೂರು ದಾಖಲಿಸಿದ್ದಾರೆ. ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಯ PSI ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. PSI ಪರಶುರಾಮ್ ಕಳೆದ 3 ವರ್ಷಗಳಿಂದ ಯಾದಗಿರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇಂದು ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ. PSI ಪರಶುರಾಮ್ ಅವರ ಸಾವಿಗೆ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಪಾಪಣ್ಣಗೌಡ ಕಾರಣ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ ಆಗಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ 30 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಹೀಗಾಗಿ ಪರಶುರಾಮ್ 30 ಲಕ್ಷ ರೂಪಾಯಿ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆಯಾಗಿದ್ದರು. ಆದರೆ 1 ವರ್ಷ ಪೂರೈಸುವ ಮುನ್ನವೇ ಪರಶುರಾಮ್ ಅವರನ್ನು ಮತ್ತೆ ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಇದರಿಂದ PSI ಪರಶುರಾಮ್ ಒತ್ತಡಕ್ಕೆ ಒಳಗಾಗಿದ್ದರು. PSI ಪರಶುರಾಮ್ ಸಾಲದ ಸುಳಿಗೆ ಸಿಲುಕಿದ್ದರು. PSI ಪರಶುರಾಮ್ ಪ್ರಿಯಾಂಕ್ ಖರ್ಗೆ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದರು ಎಂದು ಕುಟುಂಬಸ್ಥರು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ವರ್ಗಾವಣಾ ದಂಧೆಗೆ ಮತ್ತೊಂದು ಬಲಿಯನ್ನು ಕಾಂಗ್ರೆಸ್ ಸರ್ಕಾರ ಪಡೆದುಕೊಂಡಿದೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರೋಪಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯ ಸಮಯದಲ್ಲಿ ಯಾದಗಿರಿ PSI ಪರಶುರಾಮ್ ಸಾವಿನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವರ್ಗಾವಣೆಗಳಲ್ಲಿ ಪ್ರತಿಯೊಂದು ಸ್ಥಳಕ್ಕೆ ಹಣ ಕೊಡಬೇಕು, ಆಸನ ವರ್ಗಾವಣೆಗೆ ಎಷ್ಟು ಆಗಿದೆ ಕೇಳಿಲ್ಲ, ಸಾವಿರಾರು ಉದಾಹರಣೆ ಕೊಡಬಲ್ಲೆ ಎಂದು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನು ಹಾಕೊಳ್ಳಿ. ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ, ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು 100 ಪ್ರಶ್ನೆ ಆಮೇಲೆ ಹಾಕೊಳ್ಳಿ. ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರ ಅವರೇ. ನೀವು ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ
ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರೇ, ಇದು ಸಿದ್ದರಾಮಯ್ಯನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ? ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಸಿದ್ದರಾಮಯ್ಯನವರು 2013-17 ಮುಖ್ಯಮಂತ್ರಿ, ಒಬ್ಬ ಕಲ್ಲಪ್ಪ ಅಂಡಿಬಾಗ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ ಡಿವೈಎಸ್ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂಥ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ. ಯಾತಕ್ಕೆ ಆತ್ಮಹತ್ಯೆಗೆ ಶರಣಾದರು ನಿಮ್ಮ ಆಡಳಿತದಲ್ಲಿ? ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೀರಿ. ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ? ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ. ಇಲ್ಲಿ ನಾವೇನಿದ್ದೇವೆ, ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನ ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ. ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಮೂಢ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು? ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 50 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರವಾಗಿದೆ. ದೇವರಾಜ ಅರಸು ಟ್ರಕ್ ಅಂಡ್ ಟರ್ಮಿನಲ್ನಲ್ಲಿ ಸುಮಾರು 47 ಕೋಟಿ ಅಕ್ರಮವಾಗಿದೆ. ಬಿಜೆಪಿ ತನ್ನ ಭ್ರಷ್ಟಾಚಾರವನ್ನು ಮರೆಮಾಚಲು ಪಾದಯಾತ್ರೆ ಮಾಡುತ್ತಿದ್ದು ಅವುಗಳನ್ನು ನೀವು ಪ್ರಶ್ನಿಸಬೇಕು ಎಂದು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 50 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರವಾಗಿದೆ. ದೇವರಾಜ ಅರಸು ಟ್ರಕ್ ಅಂಡ್ ಟರ್ಮಿನಲ್ನಲ್ಲಿ ಸುಮಾರು 47 ಕೋಟಿ ಅಕ್ರಮವಾಗಿದೆ. ಬಿಜೆಪಿ ತನ್ನ ಭ್ರಷ್ಟಾಚಾರಗಳನ್ನು ಮರೆಮಾಚಲು ಪಾದಯಾತ್ರೆ ಮಾಡುತ್ತಿದ್ದು ಅವುಗಳನ್ನು ನೀವು ಪ್ರಶ್ನಿಸಬೇಕು ಎಂದು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದ್ದು ಸುಮಾರು 50 ಕೋಟಿಗೂ ಹೆಚ್ಚು ಹಣ ಇವತ್ತು ಬಿಜೆಪಿಯ ನಾಯಕರ ಅವರ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಿತ್ತು. ಅದ್ರ ಬಗ್ಗೆ ಯಾಕೆ ನೀವು ಇದುವರೆಗೂ ಚಕಾರ ಎತ್ತಾ ಇಲ್ಲ ಅಂತಕ್ಕಂಥ ಮಾತನ್ನ, ಆ ವಿಚಾರವನ್ನ ತಾವೆಲ್ಲರೂ ಕೇಳಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ಇವತ್ತು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಸುಮಾರು 47 ಕೋಟಿ ಕೇವಲ 3 ಬೇನಾಮಿ ಕಂಪನಿಗಳ ಹೆಸರಿಗೆ ವರ್ಗಾಯಿಸಿ ಆ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಹಲವಾರು ಬಾರಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗಿನ ಸಂದರ್ಭದಲ್ಲಿ ಆಗಿನ ಮಂತ್ರಿಗಳಾಗಿದ್ದಂತ ಶ್ರೀರಾಮುಲು ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ತನಿಖೆಯನ್ನು ಮಾಡತಕ್ಕಂಥ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಇವೆಲ್ಲವನ್ನು ಮರೆಮಾಚಿಕೊಂಡು ಇವತ್ತು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಸರ್ಮಾಲೆಗಳನ್ನ ನಾವು ಇವತ್ತು 7 ದಿವಸಗಳು ಪ್ರತಿಯೊಂದು ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಎಳೆಯಾಗಿ ದಾಖಲೆಗಳ ಸಮೇತ ನಾವು ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಜನರು ಏನು ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಅವರಿಗೆ ಪ್ರಶ್ನೆ ಮಾಡಬೇಕು ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ಕೇರಳದ ವಯನಾಡಿನಲ್ಲಿ ಪ್ರಕೃತಿ ಸೃಷ್ಟಿಸಿರುವ ದುರಂತದಿಂದ 250ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಭಾರತೀಯ ಸೇನೆ ಮೈದಾನಕ್ಕಿಳಿದು ಜೀವರಕ್ಷಕ ಕ್ರಮಗಳನ್ನು ಕೈಗೊಂಡಿದೆ. ಕಲ್ಲು ಮತ್ತು ಮಣ್ಣಿನಲ್ಲಿ ಸಿಲುಕಿಕೊಂಡವರನ್ನ ಹೊರತೆಗೆದಿದ್ದಾರೆ. ಕೇವಲ 36 ಗಂಟೆಗಳಲ್ಲಿ ನದಿಗೆ ಸೇತುವೆ ನಿರ್ಮಿಸಿ ಸಂತ್ರಸ್ತರನ್ನು ರಕ್ಷಿಸಲಾಗಿದೆ. ಪರಿಹಾರ ಕಾರ್ಯಾಚರಣೆ ಮುಗಿಸಿದ ಯೋಧರಿಗೆ ಸ್ಥಳೀಯರು ಚಪ್ಪಾಳೆ ತಟ್ಟಿ ಅಭಿನಂದಿಸಿದ್ದಾರೆ. ಕೇರಳದ ವಯನಾಡಿನಲ್ಲಿ ಪ್ರಕೃತಿ ಸೃಷ್ಟಿಸಿರುವ ದುರಂತದಿಂದ 200ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಭಾರತೀಯ ಸೇನೆ ಮೈದಾನಕ್ಕಿಳಿದು ಜೀವರಕ್ಷಕ ಕ್ರಮಗಳನ್ನು ಕೈಗೊಂಡಿದೆ. ಕಲ್ಲು ಮತ್ತು ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದವರನ್ನ ಹೊರತೆಗೆದಿದ್ದಾರೆ.
ಕೇವಲ 36 ಗಂಟೆಗಳಲ್ಲಿ ನದಿಗೆ ಸೇತುವೆ ನಿರ್ಮಿಸಿ ಸಂತ್ರಸ್ತರನ್ನು ರಕ್ಷಿಸಲಾಗಿದೆ. ಪರಿಹಾರ ಕಾರ್ಯಾಚರಣೆ ಮುಗಿಸಿದ ಯೋಧರಿಗೆ ಸ್ಥಳೀಯರು ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭೀಕರ ಭೂಕುಸಿತಕ್ಕೆ ದೇವರನಾಡು ವಯನಾಡು ಅಕ್ಷರಶಃ ತತ್ತರಿಸಿದೆ. ದುರಂತಕ್ಕೆ ಜನಸಾಮಾನ್ಯರು ಸೇರಿದಂತೆ ಸೆಲೆಬ್ರಿಟಿಗಳು ವಿವಿಧ ಕ್ಷೇತ್ರಗಳ ಗಣ್ಯರು ಮರುಗಿದ್ದಾರೆ. ಇದೀಗ ಘಟನಾ ಸ್ಥಳಕ್ಕೆ ಸೌತ್ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಭೇಟಿ ಕೊಟ್ಟಿದ್ದಾರೆ. ಭೀಕರ ಭೂಕುಸಿತಕ್ಕೆ ದೇವರನಾಡು ವಯನಾಡು ಅಕ್ಷರಶಃ ತತ್ತರಿಸಿದೆ. ದುರಂತಕ್ಕೆ ಜನಸಾಮಾನ್ಯರು ಸೇರಿದಂತೆ ಸೆಲೆಬ್ರಿಟಿಗಳು ವಿವಿಧ ಕ್ಷೇತ್ರಗಳ ಗಣ್ಯರು ಮರುಗಿದ್ದಾರೆ. ಇದೀಗ ಘಟನಾ ಸ್ಥಳಕ್ಕೆ ಸೌತ್ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಭೇಟಿ ಕೊಟ್ಟಿದ್ದಾರೆ. ಭೂಕುಸಿತದಿಂದ ತೀವ್ರ ಹಾನಿಗೊಳಗಾಗಿರುವ ಮುಂಡಕೈ ಮತ್ತು ಮೆಪ್ಪಾಡಿ ಪ್ರದೇಶಗಳಿಗೆ ಇಂದು ದಕ್ಷಿಣ ಚಿತ್ರರಂಗದ ಜನಪ್ರಿಯ ನಟ ಮೋಹನ್ ಲಾಲ್ ಭೇಟಿ ನೀಡಿ ಪ್ರಾದೇಶಿಕ ಸೇನಾ ಶಿಬಿರಕ್ಕೆ ಆಗಮಿಸಿದರು. ಮಿಲಿಟರಿ ಸಮವಸ್ತ್ರದಲ್ಲಿ ಸೂಪರ್ ಸ್ಟಾರ್ ಕಾಣಿಸಿಕೊಂಡಿದ್ದಾರೆ. ಪ್ರಾದೇಶಿಕ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಕೊಲೋನಲ್ ಗೌರವ ಶ್ರೇಣಿಯನ್ನು ಹೊಂದಿರುವ ನಟನನ್ನು ಸೇನೆ ಆತ್ಮೀಯವಾಗಿ ಸ್ವಾಗತಿಸಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೋಹನ್ ಲಾಲ್, ಇಂತಹ ಕಠಿಣ ಸ್ಥಿತಿಯಲ್ಲಿ ಒಗ್ಗಟ್ಟು ಮತ್ತು ಸ್ಥಿತಿಸ್ಥಾಪಕತ್ವದ ಮಹತ್ವವನ್ನು ಒತ್ತಿ ಹೇಳಿದರು. ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಾವು ಯಾವಾಗಲೂ ಬಲಶಾಲಿಯಾಗಿ ಹೊರಹೊಮ್ಮುತ್ತೇವೆ. ಈ ಸವಾಲಿನ ಸಮಯದಲ್ಲಿ ನಾವು ಒಗ್ಗಟ್ಟಾಗಿರೋಣ ಮತ್ತು ನಮ್ಮ ಸ್ಥೈರ್ಯವನ್ನು ಪ್ರದರ್ಶಿಸೋಣ. ಜೈ ಹಿಂದ್ ಎಂದು ತಿಳಿಸಿದರು. ಇಂತಹ ಕಠಿಣ ಸನ್ನಿವೇಶದಲ್ಲಿ ಬಲಶಾಲಿಯಾಗಿರಲು ಮತ್ತು ಒಟ್ಟಾಗಿ ಕೆಲಸ ಮಾಡಲು ಪ್ರತಿಯೊಬ್ಬರಲ್ಲೂ ಕೇಳಿಕೊಂಡರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳನ್ನು ಎಳೆದಿದ್ದು, ವಿದ್ಯುತ್ ತಂತಿಗಳು ಕೆಳಭಾಗದಲ್ಲಿದ್ದು ರಸ್ತೆಯಲ್ಲಿ ವಾಹನಗಳು, ಸಾರ್ವಜನಿಕರು, ಶಾಲಾ ವಾಹನಗಳು ಸಂಚರಿಸಲು ತೊಂದರೆಯಾಗುತ್ತಿದೆ. ವಿದ್ಯುತ್ ತಂತಿಯನ್ನು ಸ್ಥಳಾಂತರಿಸಿ ಏಕಮುಖವಾಗಿ ಎಳೆಯಬೇಕೆಂದು ಒತ್ತಾಯಿಸಿ ಮಾರಶೆಟ್ಟಿಹಳ್ಳಿ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳನ್ನು ಎಳೆದಿದ್ದು, ವಿದ್ಯುತ್ ತಂತಿಗಳು ಕೆಳಭಾಗದಲ್ಲಿದ್ದು ರಸ್ತೆಯಲ್ಲಿ ವಾಹನಗಳು, ಸಾರ್ವಜನಿಕರು, ಶಾಲಾ ವಾಹನಗಳು ಸಂಚರಿಸಲು ತೊಂದರೆಯಾಗುತ್ತಿದೆ. ವಿದ್ಯುತ್ ತಂತಿಯನ್ನು ಸ್ಥಳಾಂತರಿಸಿ ಏಕಮುಖವಾಗಿ ಎಳೆಯಬೇಕೆಂದು ಒತ್ತಾಯಿಸಿ ಮಾರಶೆಟ್ಟಿಹಳ್ಳಿ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ಮುಖಂಡ ಶಿವಶಂಕರ್ ಬಾಬು ಮಾತನಾಡಿ, ಮಾರಶೆಟ್ಟಿಹಳ್ಳಿ ಮುಖ್ಯ ರಸ್ತೆ, ಸಂಪಿಗೆ, ತುರುವೇಕೆರೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗೆ ಕೂಡ ರಸ್ತೆಯಾಗಿದ್ದು, ಈ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು, ಸಾರ್ವಜನಿಕರು, ಹತ್ತಾರು ಸ್ಕೂಲ್ ವಾಹನಗಳು ಸಂಚರಿಸುತ್ತದೆ. ಕಾಲೋನಿಯ ಜನರು, ಮಕ್ಕಳು ಇದೇ ರಸ್ತೆಯಲ್ಲಿ ತಿರುಗಾಡಬೇಕು. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರೂ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೇಳಲು ಹೋದರೆ ಧಮಕಿ ಹಾಕುತ್ತಾರೆ. 2 ದಿನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಬೆಸ್ಕಾಂ ಕಚೇರಿಯ ಮುಂದೆ ದೊಡ್ಡ ಮಟ್ಟದ ಹೋರಾಟ ರೂಪಿಸುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹುಚ್ಚಯ್ಯ, ಶಿವರಾಜು, ರಮೇಶ್, ತಿಮ್ಮರಾಜು, ಮಂಜುನಾಥ್, ಮೂರ್ತಿ, ಶಿವಕುಮಾರ್, ವೆಂಕಟೇಶ್, ದಿಲೀಪ್, ಮೂಡಲಗಿರಿಯಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾರಶೆಟ್ಟಿಹಳ್ಳಿ ಗುಬ್ಬಿ ತಾಲೂಕು ಕಡಬ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿರುವಂಥ ಎಕೆ ಕಾಲೋನಿ ಮಧ್ಯದಲ್ಲಿ ಸೆಕೆಂಡ್ರಿ, ಪ್ರೈಮರಿ 2 ಲೈನ್ ಹೋಗಿದೆ. ಆಮೇಲೆ ಕಂಬ ಸ್ಥಿತಿಲಾಗಿದೆ. 1972ರಲ್ಲಿ ಕಂಬ ನೆಟ್ಟಿರೋಂಥ ಕಂಬಗಳು ಚೇಂಜ್ ಮಾಡಬೇಕಾಯಿತು. ಮಾಡಲಿ ಹಲವಾರು ಸತಿ ನಾವು ಬೇಡಿಕೆ ಇಟ್ಟರು, ಯಾವುದೇ ಇದಕ್ಕೆ ನೋಡಿಲ್ಲ. ಸುಮಾರು ಸ್ಕೂಲು ವಾಹನಗಳು ಓಡಾಡ್ತವೆ. ಅದು ಅಲ್ಲದೆ ಸಾರ್ವಜನಿಕವಾಗಿ ಸಾವಿರಾರು ವಾಹನಗಳು ಓಡಾಡೋದ್ರಿಂದ ಈ ಮಕ್ಕಳುಗಳು, ಸ್ಕೂಲು, ವೃದ್ಧರು ಎಲ್ಲ ಇದೇ ರೋಡಲ್ಲಿ ಓಡಾಡೋದ್ರಿಂದ ಅನಾನುಕೂಲ ಆದರೆ ಏನಾದರೂ ತೊಂದರೆ ಆದರೆ ಮುಂದಿನ ಇದಕ್ಕೆ KB ಅಧಿಕಾರಿಗಳೇ ಜವಾಬ್ದಾರ ಇರ್ತಾರೆ. ಬೆಸ್ಕಾಂ ಇಲಾಖೆಗೆ ನೀವೇನಾದ್ರು ಮಾಹಿತಿ ತಿಳಿಸಿದ್ದೀರಾ? ಇದ್ರ ನಾವು ಬೆಸ್ಕಾಂ ಇಲಾಖೆ ಮಾಹಿತಿಯ ಹಲವಾರು ಸತಿ ಇದು ಮಾಡಿದ್ವಿ. ಸ್ಪಾಟ್ಗೆ SO ಮತ್ತು ಲೈನ್ಮೆನ್ಗಳೆಲ್ಲ ಕರ್ಕೊಂಬಂದು ನಾವು ಸ್ಥಳ ಪರಿಶೀಲನೆ ಮಾಡಿಸಿದ್ದೀವಿ. ಎಲ್ಲರೂ ಮಾಡಿದ್ರು ಅವರು ಅವತ್ತು ಅಂತ ಹೇಳಿ ಸುಮ್ಮನೆ ಹೇಳ್ತಕೊಂಡು ಹೋಗ್ತಾರೆ ಹೊರತು ಕಾರ್ಯಗತವಾಗಿ ಕೆಲಸ ಯಾವುದೂ ಮಾಡಿಕೊಟ್ಟಿಲ್ಲ. ಯಾರಿಗಾದರೂ ಸಾರ್ವಜನಿಕ ತೊಂದರೆ ಆದರೆ ಒಣಗಾರು, ನಿಟ್ಟೂರು, ಎಸ್ಮನೆ ಒಣಗಾರ ಇರ್ತಾರೆ.
ಇಷ್ಟು ಹೇಳಕ್ಕೆ ನಾವು ಬಯಸ್ತೀವಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಅವರು ಜಿಲ್ಲಾ ಪ್ರವಾಸ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಭೇಟಿ ನೀಡಿದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಅವರು ಜಿಲ್ಲಾ ಪ್ರವಾಸ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಭೇಟಿ ನೀಡಿದರು. ತಾಲೂಕಿನ ಸರ್ಕಾರಿ ಕಚೇರಿಗಳ ಎಲ್ಲ ಮುಖ್ಯ ಅಧಿಕಾರಿಗಳೊಂದಿಗೆ 3 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ ತಿಪ್ಪೇಸ್ವಾಮಿ ಅವರು ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಸಮಗ್ರವಾಗಿ ಮಾಹಿತಿ ನೀಡಿ ಮಕ್ಕಳ ರಕ್ಷಣಾ ಸಮಿತಿಯಿಂದ ಮಕ್ಕಳಿಗೆ ಸಿಗುವಂತಹ ರಕ್ಷಣೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಬೆಳ್ಳಾರದ ಪ್ರೌಢಶಾಲೆ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಹೊಸೂರುಕಟ್ಟೆ ಅಂಗನವಾಡಿ ಮತ್ತು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ತದನಂತರ ಸರ್ಕಾರಿ ಪ್ರೌಢಶಾಲೆ ಚಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಪಿಡಿಒಗಳಿಗೆ ಮಕ್ಕಳ ರಕ್ಷಣೆಯ ಬಗ್ಗೆ ತಿಳುವಳಿಕೆ ನೀಡಿ ನಂತರ ತಾಲೂಕು ಕಚೇರಿಯಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆದರು. ನನ್ನ ಇಷ್ಟು ಜಿಲ್ಲೆಗಳಲ್ಲಿ 54 ಹೆಚ್ಚು ತಾಲೂಕು ಎಲ್ಲ ತಾಲೂಕಿಗೂ ಮಾಡೋಕ್ಕಾಗಲ್ಲ. ಬಟ್ ತುಮಕೂರು ವಿಶೇಷ ಆದ್ಯತೆ ವಹಿಸಿ ನಾನು ಈಗಾಗಲೇ 4 ತಾಲೂಕು ಸಭೆಗಳನ್ನು ಕರೆದಿದ್ದೀನಿ. ಶ್ರೀರಾಮಗಿರಿ, ಕೊಳಗೆರೆ, ಪಾವಗಡ ಮುಗಿಸಿದೆ. ಮಕ್ಕಳು ಸಾಕಾಗಿದೆ. ಇವಾಗ 590 ಶಾಲೆಗಳು ಕಾರಣ ದಾಖಲಾತಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳ ಪರವಾದಂಥ ಎಲ್ಲ ಅವಕಾಶಗಳು, ಕಾಯ್ದೆಗಳು, ಯೋಜನೆಗಳು, ಕಾರ್ಯಕ್ರಮಗಳು ಅನುಷ್ಠಾನ ಆಗುತ್ತೆ ಅನ್ನೋದನ್ನು ಪರಿಶೀಲನೆ ಮಾಡೋದು ಆಯೋಗ ಮಾಡ್ಬೋದಾದಂಥ ಒಂದು ಮುಖ್ಯವಾದಂಥ ಕೆಲಸ. ಅದರ ಪ್ರಯುಕ್ತ ಈಗ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಸಭೆಗಳಾಗಿದೆ. ಈ ದಿನ ಚಿಕ್ಕನಹಳ್ಳಿ ತಾಲೂಕಿಗೆ ನಾನು ಭೇಟಿ ಮಾಡಿದ್ದೆ. ಕೆಲವು ಆಯ್ದ ಶಾಲೆ, ಅಂಗನವಾಡಿ, ಗ್ರಾಮ ಪಂಚಾಯತಿ ಮತ್ತು ಈ ವಸತಿ ನಿಲಯ ಹೀಗೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಯೋಗ ಕೊಟ್ಟ ಶಿಫಾರಸುಗಳು ತಳಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಮಕ್ಕಳ ರಕ್ಷಣಾ ನೀತಿ, ಮಕ್ಕಳ ರಕ್ಷಣಾ ಸಮಿತಿ ಅಂತ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಕ್ಕಳ ಹಕ್ಕುಗಳ ಗ್ರಾಮ ಸೇವೆ, ಮಹಿಳಾ ಮಕ್ಕಳ ಕಾವಲು ಸಮಿತಿ, ಶಿಕ್ಷಣ ಕಾರ್ಯಪಡೆ ರಚನೆ ಆಗಿದೆ. ಹೀಗೆ ತಳಮಟ್ಟದಲ್ಲಿ ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿಯುವ, ಹಕ್ಕುಗಳನ್ನು ರಕ್ಷಿಸುವ ಕೆಲಸ ಹೇಗಾಗ್ತಾ ಇದೆ ಅನ್ನೋದು ಪರಿಶೀಲನೆ ಉದ್ದೇಶ. ಮಧ್ಯಾಹ್ನದವರೆಗೂ ಪರಿಶೀಲನೆಯನ್ನು ಮುಗಿಸಿ ಸಂಜೆ ತಹಶೀಲ್ದಾರ್ ಅವರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿ ಇವತ್ತೇನು ನಾನು ಅಬ್ಸರ್ವ್ ಮಾಡಿದೆ ಎಲ್ಲ ಅಬ್ಸರ್ವ್ ಮಾಡಿರುವಂಥ ಅಂಶಗಳು ಜೊತೆಯಲ್ಲಿ ಹಿಂದೆ ಆಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಂಥ ನಿರ್ದೇಶನಗಳು ಹೇಗೆ ಅನುಷ್ಠಾನ ಆಗ್ತಾ ಇದೆ, ನನ್ನ ಅಬ್ಸರ್ವೇಷನ್ ಏನಿದೆ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ. ಮತ್ತು ಮುಂದಿನ ದಿನಗಳಲ್ಲಿ ಇವತ್ತು ಕಂಡಂಥ ಅವನ್ನು ಕೂಡ ನಾನು ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರ್ ಅವರು ಗಮನಕ್ಕೆ ಇದನ್ನು ಪರಿಶೀಲಿಸಿ ಮೇಲೆ ಉಳಿಸುವಂಥ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವಂಥ ಕೆಲಸ ಆಗಲಿ. ಚಿಕ್ಕನಹಳ್ಳಿ ತಾಲೂಕಲ್ಲಿ ಮಕ್ಕಳ ಸೇರಿ ಆಡಳಿತ ಬರಲಿ ಎನ್ನುವುದು ಈ ಸಭೆಯ ಆಶಯ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಕ್ರಿಯಾಶೀಲವಾಗಿ ಆಗುತ್ತೆ ಎನ್ನುವ ಇನ್ನು ಇವತ್ತೇನು ಸಭೆ ನಡೆಸಿದ್ವಿ ನಮ್ಮ ತಹಶೀಲ್ದಾರ್ ಪಾಲನೆಯನ್ನು ಸಭೆ ನಡೆಸಿ ಪಾಲನೆ ಕಳಿಸ್ಕೊಡಿ ಅಂತ ಹೇಳಿ. ಸರ್ ಒಂದು ನಿಮಿಷ ಸರ್, ಮಕ್ಕಳಿಗೆ ಸಾಮಾನ್ಯವಾಗಿ ಆಯೋಗ ಈ ರೀತಿಯ ಸಭೆಗಳನ್ನು ಕೇವಲ ಸಾಂಕೇತಿಕವಾಗಿ ನಡೆಸುತ್ತೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ, ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷರಾಗಿರ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಅವರು ನಿಗದಿತವಾದಂಥ ಸಭೆಯನ್ನು ಕರೆದು ಈ ರೀತಿಯಾದಂಥ ಎಲ್ಲ ಇಲಾಖೆಗಳ ನಡುವಿನ ಸಮನ್ವಯತೆ ಸಾಧಿಸುವ ಮತ್ತು ಪರಸ್ಪರ ಇಲಾಖೆ ನಡುವೆ ಒಂದು ಸಿರಾಜಿ ತರುವ ಕೆಲಸ ಆಗಬೇಕು. ಮಕ್ಕಳ ರಕ್ಷಣೆ ಮಾಡಬೇಕು ಅನ್ನೋದು ಕೇವಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಲಸ ಅಲ್ಲ ಅನ್ನೋದು ಫಸ್ಟ್ ಈ ಸಭೆಯಿಂದ ಅರ್ಥ ಆಗುತ್ತೆ. ಪ್ರತಿಯೊಂದು ಇಲಾಖೆ, ಈಗ ನೀವೆಲ್ಲರೂ ಇದ್ರಿ ಪತ್ರಕರ್ತರು, ನೀವು ಗಮನಿಸಿದ್ರಿ, ಪ್ರತಿಯೊಂದು ಇಲಾಖೆ ಕೂಡ ಮಕ್ಕಳ ವಿಷಯದಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ನಾವು ನೋಡಿದೀವಿ. ಹಾಗಾಗಿ ಎಲ್ಲ ಇಲಾಖೆಯ ಜವಾಬ್ದಾರಿ. ಮಕ್ಕಳು ಅಂತಂದ್ರೆ ಈ ದೇಶದ ಅತಿ ದೊಡ್ಡ ಸಂಪತ್ತು. ಈ ಜನಸಂಖ್ಯೆ 42% ಇದೆ. 42% ಜನರಿಗೆ ಎಲ್ಲಾ ಜವಾಬ್ದಾರಿಗಳಿದಾವೆ. ಅದನ್ನ ನಿಗದಿತವಾಗಿ ಪರಿಶೀಲನೆ ಮಾಡಬೇಕಾಗಿರೋದು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು. ಇದು ಕೇವಲ ನಾವು ಪ್ರಗತಿ ಪರಿಶೀಲನೆ ನಡೆಸಿ ಇದು ಹೇಗೆ ನಡೀತಿದೆ, ನಮ್ಮ ಉದ್ದೇಶ ಇಲ್ಲಿ ಸಭೆ ನಡೆಸೋದಕ್ಕಿಂತಲೂ ಹೆಚ್ಚು ಇಂಥ ವ್ಯವಸ್ಥೆಗಳು ಇರಬೇಕು ಅಂತ ಸರ್ಕಾರದ ಇದೆ. ಆಯೋಗದ ಪ್ರಮುಖವಾದ ಕೆಲಸ
ಇದರಲ್ಲಿ ನಡೀತಿದೆಯಾ ಅಂತ ಮೇಲ್ವಿಚಾರಣೆ ಮಾಡೋದು ಆಯೋಗದ ಕೆಲಸ. ಹಾಗಾಗಿ ನಾನು ಈ ಹಿಂದೆ ಇಲ್ಲಿ ಅಧಿಕಾರ ವಹಿಸ್ಕೊಂಡ ಮೇಲೆ ಮೊದಲಿಗೆ ನಾನು ಮಾಡಿದ ಕೆಲಸ ಎಲ್ಲ ತಾಲೂಕಿನ ತಹಶೀಲ್ದಾರು, ತಾಲೂಕ್ ಪಂಚಾಯತ್ ಇಒ ಮತ್ತು CDPO ಜಂಟಿ ಸಭೆಯಲ್ಲಿ ಕರೆದಿದ್ದೆ ನಾನು. ತಹಶೀಲ್ದಾರ್ ಈ ತಾಲೂಕಿಗೆ ಹೊಸಬ್ರು ಬಂದಿದ್ದಾರೆ, ಬಟ್ ಈ ಹಿಂದೆ ಇದ್ದಂಥ ತಾಲೂಕುಗಳಲ್ಲಿ ಇದ್ದ ತಹಶೀಲ್ದಾರ್ ಸಭೆ ಕರೆದು ಈ ಮುಂದಿನ ಸಂದರ್ಭದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಅಂತ ಒಂದು 3 ಗಂಟೆಗಳ ಸಭೆಯನ್ನು ನಡೆಸಿದೆ. ಈಗ ಅಲ್ಲಲ್ಲೇ ಕೆಲವು ತಾಲೂಕುಗಳಲ್ಲಿ ಆಗ್ತಾ ಇದೆ ಮತ್ತು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು. ಯಾಕೆಂದರೆ ತಾಲೂಕು ಮಟ್ಟದಲ್ಲಿ ಈ ಥರದ 5-6 ಸಮಿತಿಗಳಿರುತ್ತೆ, ಕೇವಲ ನಾಮಕಾವಸ್ಥೆ ಸಭೆಗಳಾಗಬಾರ್ದು, ಅದು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋದು. ಅದಕ್ಕೆ ಇವತ್ತೊಂದು ಮಾರ್ಗದರ್ಶನ ಆಗಲಿ, ಆಯೋಗ ಯಾವ ರೀತಿಯ ಪರಿಶೀಲನೆ ಹೇಗೆ ನಡೆಸಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗೆ ಏನೆಲ್ಲ ಮಾಹಿತಿ ತರಬೇಕು, ಕೆಲವರು ಗೊತ್ತೇ ಇರೋದು ನಾವೇನ್ ಮಾಹಿತಿ ಒದಗಿಸಬೇಕು, ನಾವು ಯಾಕೆ ಈ ಸಮಿತಿ, ಉದಾಹರಣೆ ಒಂದು ಕೃಷಿ ಇಲಾಖೆ ಮಕ್ಕಳಿಗೆ ಒಂದು ಏನಪ್ಪ ಸಂಬಂಧ ಅನ್ನೋ ಪ್ರಶ್ನೆ ಇರುತ್ತೆ, ಆದ್ರೆ ಅಲ್ಲೂ ಒಂದು ಜವಾಬ್ದಾರಿ ಇದೆ ಅನ್ನೋದು ಅರ್ಥ ಆಗ್ಬೇಕಲ್ರಿ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದು ಸಾಂಕೇತಿಕ ಸಭೆ. ಮುಂದಿನ ದಿನಗಳಲ್ಲಿ ಮಾನ್ಯ ಕಾರ್ಯದರ್ಶಿಗಳು ಮಾನ್ಯ ತಹಶೀಲ್ದಾರ್ ಅವರು ಕಂಟಿನ್ಯೂ ಮಾಡುವ ಭರವಸೆಯನ್ನು ನಾವು ಕೊಟ್ಟಿದ್ದಾರೆ. ಐ ಥಿಂಕ್ ಆ ಕೆಲಸ ಮುಂದುವರಿಯುತ್ತೆ ಅನ್ನೋದು ಆಯೋಗದ ಆಶಯ. ಗುಬ್ಬಿ ತಾಲೂಕಿನ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಹಿತ್ಯ ಪಾಲಾಕ್ಷ ಆರ್ ಹಾಗಲವಾಡಿ ಅವರ ಎತ್ತಣಿಂದೆತ್ತ ಈ ಪಯಣ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಕರ್ನಲ್ ಸಿದ್ದೇಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಗುಬ್ಬಿ ತಾಲೂಕಿನ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಹಿತ್ಯ ಪಾಲಾಕ್ಷ ಆರ್ ಹಾಗಲವಾಡಿ ಅವರ ಎತ್ತಣದಂದೆತ್ತಣ ಈ ಪಯಣ ಈ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಕರ್ನಲ್ ಸಿದ್ದೇಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿದ್ದೇಗೌಡ ಅವರು 21ನೇ ಶತಮಾನ ಜ್ಞಾನದ ಯುಗ ಮತ್ತು ಸ್ಪರ್ಧಾತ್ಮಕ ಯುಗವಾಗಿದ್ದು, ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಬೇಕು. ವಿದ್ಯಾರ್ಥಿಗಳು ಸಾಹಿತ್ಯ ಮತ್ತು ಕೃತಿಗಳನ್ನು ಓದುವ ಮೂಲಕ ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಬೇಕು, ಬೌದ್ಧಿಕ ವಿಕಾಸ ಹೊಂದಬೇಕು. ಪ್ರತಿಯೊಬ್ಬರಲ್ಲೂ ಕೊರತೆ ಎಂಬುದು ಇರಬೇಕು, ಅದು ಹೋರಾಟದ ಮನೋಭಾವವನ್ನು ಬೆಳೆಸುತ್ತದೆ, ಸಾಧನೆಗೆ ದಾರಿ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ KS ಸಿದ್ಲಿಂಗಪ್ಪ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ಶಿಸ್ತು ಶ್ರದ್ಧೆಯಿಂದ ಓದಿದಾಗ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಹಿತಿ HK ನರಸಿಂಹಮೂರ್ತಿ, ಉಪನ್ಯಾಸಕರಾದ ಮಂಜುನಾಥ್, ಶಾಂತಕುಮಾರಿ, ಚಿಕ್ಕರಾಜು, ಶಂಭುಲಿಂಗಮೂರ್ತಿ, ನಂದೀಶ್, ಮಲ್ಲಿಕಾರ್ಜುನ್, ವಿದ್ಯಾ ವೇಣುಗೋಪಾಲ ರೆಡ್ಡಿ, ಶಿವಕುಮಾರ್, ರಕ್ಷಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅಬ್ದುಲ್ ಕಲಾಮಿಂದ ಎಲ್ಲಿಂದ ಕರ್ಕೊಂಡು ಬಂದು ಎಲ್ಲರೂ ಕನಿಷ್ಠ ಒಂದು ಜೀವನದಿಂದ ಬಂದವರೇ ಅವರು ಒಳ್ಳೊಳ್ಳೆ ಪದವಿಗಳನ್ನು ಅಲಂಕರಿಸಿದ್ದಾರೆ. ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ನಮಗೆ ನಿಮಗೆ ಒಂದು ಮಾರ್ಗದರ್ಶಕರಾಗಿ ಹೋಗಿದ್ದಾರೆ. ನೀವು ಒಂದು ಅಂಥದ್ದು ಒಂದು 100-200 ನೀವು ಹೆಸರಿಸ್ತಾ ಹೋಗ್ಬೋದು, ಆ ರೀತಿಯಾದಂಥದ್ದನ್ನು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಏನಂತಂದರೆ ಏನಾದರೂ ನೀವು ಭಾರತನ ನೋಡಬೇಕು ಅಂತಂದರೆ ನೀವು ಈ ಥರದ ಪ್ರದೇಶಗಳನ್ನು ನೋಡಿ, ಇಲ್ಲಿ ಮಕ್ಕಳನ್ನು ನೋಡಿ, ಇಲ್ಲಿ ಜನರನ್ನು ನೋಡಿ, ಅದನ್ನು ಅನುಸರಿಸಿ ಅನುಕರಣೆ ಮಾಡಿ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆಗಲೇ ಲೈಟು ಇಲ್ಲ, ಯಾವ ಕ್ಯಾಂಟೀನು ಇಲ್ಲ, ಯಾವುದೂ ಇಲ್ಲ. ಯಾವ ಥರ ಆಯಿತು ಲೆಕ್ಕ ಹಾಕಿ. ನಾನು ಯಾವಾಗಲೂ VC ಆಗಿದ್ದಾಗ ಹೇಳ್ತಾ ಇದ್ದೆ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ 20-24 ಮೇಲೆ ಯಾವ ಥರದ ಶಿಕ್ಷಣದ ಪದ್ಧತಿ ಇರುತ್ತೋ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ಟು ವಿಜುವಲೈಸ್ ಅಂತ 27ರಿಂದ ಅಂತ ಹೇಳ್ತಾ ಇದ್ದೆ. ಅದು 20ಕ್ಕೆ ಬಂದ್ಬಿಟ್ಟು. ಇತ್ತೀಚೆಗೆ ಪಂಚೆ ಹುಟ್ಟಿದ್ದ ರೈತನಿಗೆ GT ಮಾಲ್ ಅಪಮಾನ ಮಾಡಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಮಾಲ್ಗಳಿಗೆ BBMP ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. BBMP ವ್ಯಾಪ್ತಿಗೆ ಬರುವ ಎಲ್ಲ ವಾಣಿಜ್ಯ ಸಮುಚ್ಚಯಗಳು ಹಾಗೂ ಇತರೆ ಅಂಗಡಿ ಮಾಲೀಕರಿಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ಸಾರ್ವಜನಿಕರಿಗೆ ಪ್ರವೇಶ ಸಂದರ್ಭದಲ್ಲಿ ಭಾಷೆ, ಜಾತಿ, ಜನಾಂಗ, ಧರ್ಮ, ಉಡುಪು ಮತ್ತು ಜನ್ಮಸ್ಥಳ ಆಧಾರದಲ್ಲಿ ತಾರತಮ್ಯ ಮಾಡಬಾರದೆಂದು ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪಂಚೆ ಹುಟ್ಟಿದ ರೈತನಿಗೆ GT ಮಾಲ್ ಅಪಮಾನ ಮಾಡಿದ್ದು
ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಮಾಲ್ಗಳಿಗೆ ಬಿಬಿಎಂಪಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. ಬಿಬಿಎಂಪಿ ವ್ಯಾಪ್ತಿಗೆ ಬರುವ ಎಲ್ಲ ವಾಣಿಜ್ಯ ಸಮುಚ್ಚಯಗಳು ಹಾಗೂ ಇತರ ಅಂಗಡಿಗಳ ಮಾಲೀಕರಿಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧದಲ್ಲಿ ಭಾಷೆ, ಜಾತಿ, ಜನಾಂಗ, ಧರ್ಮ, ಉಡುಪು ಮತ್ತು ಜನ್ಮಸ್ಥಳ ಆಧಾರದಲ್ಲಿ ತಾರತಮ್ಯ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದೆ. ಎಲ್ಲ ವಾಣಿಜ್ಯ ಸಮುಚ್ಚಯಗಳು ಉಡುಪಿನ ಆಧಾರದ ಮೇಲೆ ಸಾರ್ವಜನಿಕರಿಗೆ ಪ್ರವೇಶ ನಿರಾಕರಣೆ ಮಾಡದಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಬೇಕು. ರೈತರಿಗೆ ಅಪಮಾನ ಮಾಡಿದ ರೀತಿಯ ಪ್ರಕರಣಗಳು ಮರುಕಳಿಸಿದರೆ ಪರವಾನಗಿ ರದ್ದುಗೊಳಿಸಲಾಗುವುದು. ಜೊತೆಗೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಬಿಬಿಎಂಪಿ ಎಚ್ಚರಿಕೆ ನೀಡಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.